5ನೇ ಸೂತ್ರದ ಹೊಸತಿದು ಸುತ ಕೇಳೈ ಮನವೆಂದು ಪೆಸರುಗಳಲು ಬಾರದ ಇನಿತೆಂದು ಊಹಿಸಿ ತೋರ್ಪಡೆ ಕುರುಹೊಂದಿಲ್ಲ ಆಹಾ ಬರಿಯ ಬಯಲೆ ಸತ್ತಲ್ಲ ಸೂಂಟಿಸಿ ಜಗದೊಳಗೊಂದಾನೊಂದು ಉಂಟೆಂದಾಗಳೆ ಮೇನಿಲ್ಲೆಂದು ಆವಾವ ಪದಾರ್ಥಗಳ ರೂಪು ಭಾವಿಸುತ್ತಿಹುದದು ಮನವೇ ರೂಪು ಮನವೆಂದೊಡೆ ಸಂಕಲ್ಪವು ದೈಸೆ ತನುಜನ ಸಂಕಲ್ಪವೇ ಮನವೈಸೆ ಬಗೆಯಲು ಪೆಸರೆರಡೊಂದೇ ಒಡಲು ಜಗವೆಲ್ಲಂ ಸಂಕಲ್ಪದ ಒಡಲು ಚಿತ್ತೊಂದೇ ಮಾಯಾಮಯವೆಂದು ಮತ್ತಂ ಅವಿದ್ಯಾ ಸಂಸ್ಕೃತಿ ಎಂದು ತಿಳಿಬಂಧಂ ಮೋಹಂ ತಮವೆಂದು ಘಳಿಲನೆ ಸಂಕಲ್ಪದ ಪೆಸರಂದು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಹಿಂದಿನ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಕೇಳಿದರೆ, ನಿನ್ನ ಸ್ವರೂಪದೊಳಗೆ ಏನೇನೂ ಇಲ್ಲ ಅಂತ ತಿಳ್ಕೊಂಡು ಹೇಳಿದರು. ಒಂದು ವೇಳೆ ಈ ಜಗದ್ರೂಪವಾದಂಥದ್ದು ಎಲ್ಲವೂ ನಿನ್ನಲ್ಲಿ ತೋರ್ತದಂದಾಗಿ ಆದರೂ ಕೂಡ ನಿನಗೇನಾರ ಹಾನಿ ಐತೇನು ಅಂತ ಕೇಳಿದರೆ ನಿನಗೇನು ಹಾನಿ ಇಲ್ಲ ಅಂತ ತಿಳ್ಕೊಂಡು, ಆಕಾಶದಲ್ಲಿ ಮೋಡಗಳ ಸಂಚಾರವಾದರೂ ಕೂಡ ಆಕಾಶಕ್ಕೆ ಹೇಗೆ ಹಾನಿ ಇಲ್ಲವೋ, ಹಗ್ಗದಲ್ಲಿ ತೋರಲ್ಪಟ್ಟಂಥ ಹಾವಿನ ಭ್ರಾಂತಿಯಾದ ಕಾಲದಲ್ಲಿ ಹಾವು ತೋರಿದರೂ ಕೂಡ ಹಗ್ಗಕ್ಕೇನಾರ ಬಾಧ ಆಯ್ತೇನೋ ಅಂತ ಕೇಳಿದರೆ ಹೇಗೆ ಇಲ್ಲವೋ, ಹಾಗೆ ನಿನ್ನಲ್ಲಿ ಇದು ತೋರಿದರೂ ಕೂಡ ನಿನಗೇನು ಹಾನಿ ಇಲ್ಲ ಅಂತ. ಅದಕ್ಕೆ ಹೇಳಿದ್ರು ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪಕ್ಕೆ ಏನು ಮಾಡೋದಿಲ್ಲ ಅಂತ ಕೇಳಿದ್ರೆ ಬಿಗಾರೆ ನಹಿ, ಬಿಗಾರೆ ನಹಿ ಅಂದರೆ ಹಾನಿಯನ್ನು ಉಂಟು ಮಾಡುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ಕೊಂಡ್ಬಂದಿದ್ರು. ಈಗ ಕೊನೆಯದೇನಪ್ಪ ಅಂದ್ರೆ, ಕೊನೆಗೆ ಬಂದು ರಾಮಚಂದ್ರ ಪ್ರಭುದೇವರು ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಿದ್ರಿ. ಏನು ಅಂತ ಕೇಳಿದ್ರೆ ಮನದ ವಿಕಾರವೆಲ್ಲವನ್ನು ಹೇಳಿದ್ರಿ. ಇದೆಲ್ಲ ತೋರಾನು ತೋರಿಕೆ 14 ಭುವನಗಳು ಯಾರ ವಿಕಾರ ಅಂತ ಕೇಳಿದ್ರೆ ಮನದ ವಿಕಾರ ಅಂತ ಹೇಳಿದ್ರಿ. ಆದ್ರೆ ಮನದ ಸ್ವರೂಪ ಏನು ಹೇಳಬೇಕು ನನಗ ಅಂತ ಕೇಳಿದ. ಮನದ ಸ್ವರೂಪ ಏನು ಅಂತ ಕೇಳಿದ್ರೆ ಅದಕ್ಕೆ ಹಿಂಗೂ ಅಂತ ಹೇಳಕ್ ಬರೋದಿಲ್ಲ, ಹಿಂಗೂ ಅಂತ ಹೇಳಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಏನು ಮನಸ್ಸು ಅಂದ್ರೆ ಸಂಕಲ್ಪ, ಸಂಕಲ್ಪ ಅಂದ್ರೇ ಮನಸ್ಸು ಅಂತ ತಿಳ್ಕೊಂಡು ಹೊಸತಿದು ನೀ ಏನು ಪ್ರಶ್ನೆ ಮಾಡಿದ್ದು ಹೊಸ ಪ್ರಶ್ನೆ ಈಗ ಅಂತಾರ ಅವರು. ಯಾಕಂದ್ರೆ ಏನೆಲ್ಲ ನಾನಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು, ಜಗತ್ತಂದ್ರೆ ಯಾರು ಏನು ಅಂತ ಕೇಳಿರ್ಬೋದು ಕರೆ, ಆದ್ರೆ ಮನಸ್ಸಂದ್ರೆ ಅದಕ್ಕೆ ಅನ್ಬೇಕು ಅಂತ ನೀ ಏನು ಪ್ರಶ್ನೆ ಮಾಡಿ ಅಲ್ಲ ಹೊಸಾದಿದು. ಸುತ ಕೇಳೈ ಮನವೆಂದು, ಮನವು ಎಂದು ಎಂದ್ರೆ ಮನವು ಅಂದ್ರೆ ಅದಕ್ಕೆ ಅನ್ಬೇಕು ಅಂತ ನೀ ಕೇಳಿದೆಲ್ಲ ಇದು ಹೊಸತು. ಹೊಸತು ಅಂದ್ರೆ ಹೊಸಾದಿದು. ಪೆಸರುಗೊಳ್ಳಲು ಬಾರದು ಇನಿತೆಂದು. ನೋಡಪ್ಪ ಇದಕ್ಕೆ ಹಿಂಗ ಅಂತ ಈ ರೀತಿ ಅಂತ ತಿಳ್ಕೊಂಡಿದ್ದಕ್ಕೆ ಹೆಸರು ಹೇಳಾಕನ ಬರುವುದಿಲ್ಲ. ಯಾವುದಕ್ಕೆ? ಮನಸ್ಸಿಗೆ. ಊಹಿಸಿ ತೋರ್ಪಡೆ ಕುರು ಹೊಂದಿಲ್ಲ. ಏನಾರ ವಿಚಾರ ಮಾಡಿ ನೋಡಾಕ್ ಹೋದ್ರ, ತೋರಿಸ್ಲಿಕ್ಕೆ ಹೋದ್ರೆ, ಕಲ್ಪನಾ ಮಾಡ್ಯಾರ ಹೇಳಾಕ್ ಹೋದ್ರ ಅದಕ್ಕೊಂದು ಏನಾರ ಆಕಾರ ಐತೇನೋ ಅಂತ ಕೇಳಿದ್ರೆ ಕುರು ಅಂದ್ರೆ ಗುರುತು ಐತೇನೋ ಅಂತ ಕೇಳಿ ಏನೂ ಗುರುತವಿಲ್ಲ. ಆಹಾ ಎಂಥ ಆಶ್ಚರ್ಯಕರಪ್ಪ ಅಂತಾರ. ಬರಿಯ ಬಯಲೇ ಸತ್ತಲ್ಲ. ಏನದ? ಬರೀ ಬಯಲ ಅದ. ಮನಸ್ಸಂದ್ರೆ ಏನದ? ಅದಕ್ಕೊಂದು ಏನಾರ ಆಕಾರ ಐತೇನೋ ಅಂತ ಕೇರ ಆಕಾರ ಇಲ್ಲ. ಬರೀ ಬಯಲ ಅದ ಕರೆ, ಆದರೂ ಸತ್ತಲ್ಲ. ಬಯಲು ಸ್ವರೂಪ ಯಾವುದು? ಬ್ರಹ್ಮ. ಏನು ಗಗನಜ ಬ್ರಾಹ್ಮಣ ಅಂತ ಹೇಳುವಾಗ ಏನು ಹೇಳಿದರು? ಬಯಲು ಸ್ವರೂಪನಾದ ಬ್ರಾಹ್ಮಣ ಅಂತ ಅಂದ್ರೆ ಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಸ್ವರೂಪ ಅದು ಬಯಲು ಸ್ವರೂಪ. ಮತ್ತೆ ಇದು ಮನಸ್ಸಿಗೂ ಬಯಲು ಸ್ವರೂಪ ಅಂದ್ರೆ ಬ್ರಹ್ಮ ಅಂತ ಅರ್ಥ ಮಾಡ್ತೀರೇನಂದ್ರೆ ಸತ್ತಲ್ಲ. ಆಮೇಲೆ
ಸೂಂಟಸಿ ಜಗದೊಳಗ ಒಂದಾನೊಂದು ಉಂಟೆಂದಾಗಲೇ ಮೇನಿಲ್ಲೆಂದು. ಸೂಂಟಿಸಿ, ಸೂಂಟಿಸಿ ಅಂತಂದ್ರೆ ಗುರ್ತೈಸಿ, ಗುರ್ತೈಸಿ ಅಂದ್ರೆ ಒಂದು ಚಿಹ್ನ ಮೂಲಕವಾಗಿ ಗುರುತಿಸಿ, ಜಗದೊಳಗೆ ಒಂದಾನೊಂದು ಉಂಟೆಂದಾಗಲೇ, ಒಂದಾನೊಂದು ಐತೆ ಅಂತ ಹೇಳಿದಾಗಲೇ ಮೇನಿಲ್ಲೆಂದು. ಐತೆ ಅಂತ ಹೇಳಿದರೆ ಮತ್ತೆ ಏನು ಅನಿಸ್ಕೊಂತದ, ಇಲ್ಲ ಅಂತ ಹೇಳಿಸ್ಕೊಂತಾನೆ. ಇಲ್ಲಂದೆಯ ಐತೆ ಅಂತ ಹೇಳಿಸ್ಕೊಂತ ಇದೆ. ಏನ್ ಆವಾವ ಪದಾರ್ಥಗಳ ರೂಪು ಭಾವಿಸುತ್ತಿರುವುದದು ಮನವೇ ರೂಪು. ಮನಸ್ಸಿನ ರೂಪ ಏನಪ್ಪಾ ಅಂತ ಕೇರೆ, ಯಾವ್ಯಾವ ಪದಾರ್ಥಗಳ ರೂಪವನ್ನು ಹೊಂದುತ್ತಿದವೋ ಅದೇ ಅದರ ರೂಪ. ಅದ್ರ ರೂಪ ಏನದ, ಯಾವ್ಯಾವ ಪದಾರ್ಥಗಳ ಆಕಾರ ಆಗ್ತದ ಅದೇ ಅದರ ರೂಪ ಹೊರತಾಗಿ ಅದನ್ನು ಬಿಟ್ಟು ಬೇರೆ ಏನದಕ್ಕೆ ರೂಪ ಅಂದ್ರೆ ಅದಕ್ಕೆ ಆಕಾರ ಇಲ್ಲ. ಮನವೆಂದೊಡೆ ಸಂಕಲ್ಪ ಉದಯಿಸಿ. ಸಂಕಲ್ಪ ಮಾಡೋದಂದ್ರೇನು, ಆಯಾಯ ಪದಾರ್ಥಗಳ ಆಕಾರ ರೂಪವೋ ಮತ್ತೇನಾರು, ಆಯಾಯ ಪದಾರ್ಥಗಳ ಆಕಾರ ರೂಪ ಸಂಕಲ್ಪ ಅಂದ್ರನ ಅದ್ರ ರೂಪ. ಮನಸ್ಸಂದ್ರನೇ ಸಂಕಲ್ಪ ಅಂತೇಳಿದು. ಮನವೆಂದೊಡೆ ಸಂಕಲ್ಪವುದು ಐಸೆ, ತನುಜನೆ ಸಂಕಲ್ಪವೇ ಮನವೈಸೆ. ಎಲೆ ಮಗನೇ ಕೇಳು, ಅದಕ್ಕೆ ಏನಂತ ಕರಿತಾ ಇದಾರೆ, ಸಂಕಲ್ಪ ಅಂತಾರ. ಬಗೆಯಲು ಪೆಸರರ ಎರಡೊಂದೇ ಏನು ಬಗೆಯಲ್ ವಿಚಾರ ಮಾಡಿ ನೋಡ, ಪೆಸರು ಎರಡು ಒಂದೇ. ಹೆಸರು ಯಾವುದು, ಮನಸ್ಸು ಅಂತೇವಿ, ಸಂಕಲ್ಪ ಅಂತೇವಿ. ಸಂಕಲ್ಪ ಅಂದ್ರ ಮನಸ್ಸು, ಮನಸ್ಸು ಅಂದ್ರನೇ ಸಂಕಲ್ಪ, ಎರಡು ಒಂದೇ. ಒಡಲು ಜಗವೆಲ್ಲಂ ಸಂಕಲ್ಪದ ಒಡಲು. ಇದು ಎದರದ ಒಡಲದಪ್ಪ, ಶರೀರದ ಅಂತ ಕೆರೆ. ಜಗವೆಲ್ಲಂ ಸಂಕಲ್ಪದ ಒಡಲು. ಈ ಜಗತ್ತೆಲ್ಲ ಎದರಿಂದ ತುಂಬಿಕೊಂಡದ, ಸಂಕಲ್ಪದ ಒಡಲು. ಈ ಸಂಕಲ್ಪ ಅಂದ್ರನೇ ಜಗದ ಒಡಲು. ಏನ್ ಚಿತ್ತೊಂದೇ ಇರುವ ಚಿದ್ರೂಪವಾದಂಥ ಚೇತನ ಮಾತ್ರ ಅದೇನದ ಅಂತ ಕೇಳಿ ಒಂದೇ ಅದ, ಮಾಯಾಮಯವೆಂದು. ಆ ಚಿತ್ತದೊಡನೆ ಕೂಡಿಕೊಂಡು ಉಪಾಧಿಯಾಗಿರುವುದರಿಂದ ಅದೇನಂತ ಹೇಳಿಸ್ಕೊಂತ ಇದೆ ಅಂದ್ರೆ ಮಾಯಾಮಯವೆಂದು, ಅಂದ್ರೆ ಮಾಯಾ ಅಂತ ಹೇಳಿಸ್ಕೊಂತ ಇದೆ. ಮತ್ತಂ ವಿದ್ಯಾ ಅಂದ್ರೆ ಅವಿದ್ಯಾ ಅಂತ ಹೇಳಿಸ್ಕೊಂತ ಇದೆ. ಸಂಸ್ಕೃತಿ ಅಂದ್ರೆ ಬಂಧ ಅಂತ ಹೇಳಿಸ್ಕೊಂತ, ಇದು ಅಂದ್ರೆ ಜಗತ್ತು ಅಂತ ಹೇಳಿಸ್ಕೊಂತ ಇದೆ. ತಿಳಿ ಬಂಧಂ, ಬಂಧಂ ಅಂದ್ರೆ ಬಂಧ ಸ್ವರೂಪ ಅಂತ ಹೇಳಿಸ್ಕೊಂತ ಇದೆ. ಮೋಹ ಅಂತ ಹೇಳಿಸ್ಕೊಂತ ಇದೆ. ತಮ ಅಂತೂ ಕೂಡ ಅದಕ್ಕೆ ಕರೀತಾರೆ. ಗಳಿಲನೆ ಸಂಕಲ್ಪದ ಪೆಸರೆಂದು. ಇವೆಲ್ಲ ಯಾರ ಹೆಸರು ಅಂತ ಕೇಳಿದ್ರೆ, ಸಂಕಲ್ಪದ ಅಂದ್ರೆ ಮನಸ್ಸಿನ ಹೆಸರು. ಅವಿದ್ಯೆ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು, ಅವಿದ್ಯೆ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು, ಬಂಧ ಅಂದ್ರೆ ಏನು, ಆಮೇಲೆ ಮೋಹ ಅಂದ್ರೆ ಏನು, ತಮ ಅಂತ ಕರೆದ್ರು ಕೂಡ ಏನದ ಅಂತ ಕೇಳಿದ್ರೆ ಪರ್ಯಾಯ ನಾಮಗಳು. ಆದ್ರೆ ವಾರ್ಥ ಮಾತ್ರ ಒಂದೇ. ತಾತ್ಪರ್ಯ, ಶಿಷ್ಯನು ಗುರುಗಳನ್ನು ಕುರಿತು ಮನಸ್ಸಿನ ಸ್ವರೂಪವನ್ನು ಹೇಳಬೇಕೆಂದು ಪ್ರಶ್ನೆ ಮಾಡಿದನು. ಶಿಷ್ಯನು ಗುರುಗಳನ್ನು ಕುರಿತು ಈ ಜಗತ್ತೆಲ್ಲ ಯಾರು ಬೇಕಾರ ಯಾರ ಸ್ವರೂಪ ಅಂತ ಅನ್ನೋದು ಹೇಳಿದ್ರಿ ಕರೆ, ಆದ್ರೆ ಜಗತ್ತಿಗೆ ಕಾರಣರೂಪವಾದಂಥ ಮನಸ್ಸಿನ ಸ್ವರೂಪವೇನು ಅಂತ ಏನು ಪ್ರಶ್ನೆ ಮಾಡ್ಯಾನ. ಮನಸ್ಸಿನ ಸ್ವರೂಪವನ್ನು ಹೇಳಬೇಕು ಎಂದು ಪ್ರಶ್ನೆ ಮಾಡಿದನು. ಅವನ ಅಭಿಪ್ರಾಯ ಏನಿರಬೇಕು ಅನ್ನೋದನ್ನು ಸೂಚನೆ ಮಾಡ್ತಾರೆ ಮೊದಲು. ಯಾಕಂದರೆ ಗುರುಗಳು ಮನಸ್ಸಿಗೆ ಯಾವ ರೂಪವನ್ನು ಹೇಳುತ್ತಾರೆ ಅದೇ ರೂಪ ಜಗತ್ತಿಗಾದರೂ ಇರುತ್ತದೆ. ಅವನ ಅಭಿಪ್ರಾಯ ಏನದ, ಈ ಜಗತ್ತಿಗೆ ಒಂದು ರೂಪ ಏನಪ್ಪಾ ಅಂತ ಕೇರೆ, ತಾಯಿ ಹೆಂಗದ ಹಂಗ ಮಗಳ ರೂಪ. ಲೋಕಾನುಭವದಲ್ಲಿ ಹೆಂಗದ ತಾಯಿ ಹೆಂಗದಳ, ತಂದೆ ಹೆಂಗದನ ಅಂತ ಹಿಂಗೆ ಮಾತಾಡ್ತಿದ್ದೇವಲ್ಲ. ತಂದೆಗೆ ಯಾವ ರೂಪದ ಅದೇ ರೂಪ ಮಗನಲ್ಲಿತ್ತಂದ್ರೆ ಏನಂತ ನಾವು ಎಲ್ಲೆಲ್ಲಿ ಬಿಟ್ಟಿಲ್ಲ ಅವ್ರ ಅಪ್ಪನ ಅಂತ ಸಹಜ ಮಾತಾಡ್ತಿರ್ತೇವಲ್ಲ, ಅಂದ್ರೆ ಅದೇ ರೂಪ ಇರ್ತಾ ಇದೆ. ಮಗನಿಗೆ ಯಾವ ರೂಪವನ್ನು ನಾವು ಗುರುತಿಸ್ತೇವೆ ಆ ರೂಪ ಯಾರಿಗಿರ್ಲೇಬೇಕು, ತಂದೆಗಿರ್ಲೇಬೇಕು. ಮಗಳನ್ನ ಯಾವ ರೂಪದಲ್ಲಿ ಗುರುತಿಸ್ತೇವೋ ತಾಯಿಯಲ್ಲಿ ಕೂಡ ಆ ರೂಪ ಇರಲೇಬೇಕು. ಹಾಗೆ ಜಗದ್ರೂಪವಾದ ಕಾರ್ಯ ಏನದ, ಇದಕ್ಕೊಂದು ರೂಪ ಹೇಳಿದ್ವಿ ಅಂದ್ರೆ ಇದೇ ರೂಪ ಯಾರಿಗಿರ್ಬೇಕು ಅಂತ ಕೇರೆ ಮನಸ್ಸಿಗಿರ್ಬೇಕು. ಹಂಗಾರೆ ಇದಕ್ಕೆ ಮನಸ್ಸಿಗೆ ಇರ್ಬೇಕಾಕತೆ. ಹಂಗಾರೆ ಅದಕ್ಕೆ ಎಂಥ ರೂಪ ಇರ್ಬೇಕಪ್ಪ ಅಂತ ಅವನ ಅಭಿಲಾಷ. ಜಗತ್ತಿಗಾದ್ರೂ ಇರುತ್ತದೆ ಅಂದ ಮೇಲೆ ಜಗತ್ತು ನಿಸ್ಸತ್ವ ರೂಪ ಆಗುವುದಿಲ್ಲೆಂಬ ಅಭಿಪ್ರಾಯದಿಂದ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕಾಗಿ ಅವನ ಅಭಿಪ್ರಾಯ ಏನದ ಅಂತ ಕೇಳಿದ್ರೆ, ಜಗತ್ತಿಗೆ ಒಂದು ರೂಪವನ್ನು ಹೇಳಿದ್ರೆ ಕಾರಣಕ್ಕೂ ಅದೇ ರೂಪ ಇರಬೇಕು. ಇದ್ರ ಮೇಲಿಂದ ಅವನ ಅಭಿಪ್ರಾಯ ಜಗತ್ತು ಅಸತ್ವ ರೂಪ ಅಲ್ಲ ಅಂದ್ರೆ ಏನರ್ಥ, ಸತ್ ರೂಪ ಅಂತ. ಜಗತ್ತೇನು ಹೇಳ್ದಂಗಾಯ್ತು, ಸತ್ ರೂಪ ಅಂದ್ರೆ ಸತ್ಯ ಅಂತ ಹೇಳ್ಬೇಕಾಗ್ತಾ ಇದೆ. ಜಗತ್ತಿಗಾದ್ರೂ ಏನಿದೆ ಅಂತ ಕೇಳಿದ್ರೆ, ಮನಸ್ಸಿಗೆ ಯಾವ ರೂಪವನ್ನು ಹೇಳುತ್ತಾರೆ ಅದೇ ರೂಪ ಜಗತ್ತಿಗಾದರೂ ಇರುತ್ತದೆ. ಮನಸ್ಸಿಗೆ ಒಂದು ರೂಪ ಹೇಳಿದ್ರ, ಒಂದು ಆಕಾರ ಹೇಳಿದ್ರ, ಅದಕ್ಕೊಂದು ಸ್ವರೂಪ ಹೇಳಿದ್ರ
ಜಗತ್ತು ಅದರಂತಾನೆ ಇರ್ತದೋ ಅದಕ್ಕಿಂತ ಭಿನ್ನ ಇರ್ತದೆ ಅಂದ್ರೆ ಅದೇ ರೂಪ ಇರಬೇಕು. ಹೀಗೆ ಹೇಳಿದಾಗ ಅಂದಮೇಲೆ ಜಗತ್ತು ನಿಸ್ಸತ್ವ ರೂಪ ಆಗುವುದಿಲ್ಲೆಂಬ ಅಭಿಪ್ರಾಯ. ಮನಸ್ಸಿಗೆ ಒಂದು ಆಕಾರ ಹೇಳಿದ್ರೆ ಐತ್ ಅಂದಂಗಾಯ್ತು. ಐತ್ ಅಂದಮೇಲೆ ಅದರ ಕಾರ್ಯವಾದ ಜಗತ್ತಿಗೆ ಇಲ್ಲ ಅನ್ನಕ್ ಬರುದಿಲ್ಲ. ಇದಕ್ಕೂ ಏನ್ ಹೇಳ್ಬೇಕಾಗತಿ? ಸತ್ವರೂಪ ಹೇಳ್ಬೇಕಾಗ್ತಾ ಇದೆ. ನಿಸ್ಸತ್ವರೂಪು ಅಂದ್ರೆ ಸತ್ವರೂಪ ಅಲ್ಲ ಅಂತ ಅನ್ನಕ್ಕಾಗುದಿಲ್ಲ, ಆಗುವುದಿಲ್ಲೆಂಬ ಅಭಿಪ್ರಾಯದಿಂದ, ಅಂದ್ರೆ ಇದು ಅಸದ್ರೂಪ ಆಗುವುದಿಲ್ಲ ಅನ್ನುವ ಅಭಿಪ್ರಾಯದಿಂದ ಪ್ರಶ್ನೆ ಮಾಡಿದ್ದಾನೆ. ಅವನ ಅಭಿಪ್ರಾಯ ಏನದ? ವಿಚಾರ ಸಾಗರದಾಗ ಆಯ್ತು ಇದ ವಿಷಯ ಮುಂಜಾನೆ ಹಿಂದ ಪ್ರಶ್ನೆ ಆಗ್ಯದ, ಹಿಂದ ಉತ್ತರ ಆಗ್ಯದ. ಹಿಂದ ಪ್ರಶ್ನೆ ಆಗ್ಯದ, ಹಿಂದಂದ್ರ ಒಂದ್ 2-3 ದಿವಸದ ಹಿಂದ ಪ್ರಶ್ನೆ ಆಗ್ಯದ. ಹಿಂದೇನದ? ಅದಕ್ಕ ಉತ್ತರ ಅದ. ಏನ್ ಹೇಳುವಾಗ್ರಿ? ಏನ್ ಹೇಳುವಾಗ್ರಿ? ಇವತ್ತು ಆದದ್ದು ವಿಷಯ, ನಿನ್ನೆ ಅದು ಆದದ್ದಲ್ಲ. ವಿಷಯ ಮಂಡನ, ಹೌದಲ್ರಿ? ವಿಷಯ ಮಂಡನ ಮಾಡುವಾಗ ಹಿಂದೆ ಏನು ಪ್ರಶ್ನೆ ಮಾಡಿದ್ದವ? ಅಂತ ಪ್ರಶ್ನೆ ಮಾಡಿದ್ದ. ಇರ್ಲಿ, ಅದು ಭಾಳ ಇದದ. ಅವ ಹೆಂಗ ಖಂಡನ ಮಾಡ್ಯಾನ ವ್ಯಕ್ತಿ. ಈಗ ಅದಕ್ಕೆ ಮಂಡನ ಮಾಡಿದ್ರು. ಮಂಡನ ಮಾಡಿದ್ರು ಅಂದ್ರೆ ಸಿದ್ಧ ಮಾಡಿದ್ರು. ಸಂಭವಿಸುತ್ತದೆ. ಏನು ಸಂಭವಿಸ್ತಾ ಇದೆ? ಈ ಗ್ರಂಥಕ್ಕೆ ಜೀವ ಬ್ರಹ್ಮರ ಐಕ್ಯ ವಿಷಯ ರೂಪ ಅನುಬಂಧ ಸಂಭವಿಸುತ್ತದೆ, ಸಂಭವಿಸುವುದಲ್ಲ ಅನಬೇಡಪ್ಪ ಅಂತ. ಯಾಕೆ ಸಂಭವಿಸ್ತದ ಅನ್ನೋದನ್ನು ಹೇಳಿದರು. ಅವನ ಅಭಿಪ್ರಾಯ ಏನಿತ್ತು? ಅವನ ಅಭಿಪ್ರಾಯ ಏನದ ರೀ? ಪೂರ್ವ ಪಕ್ಷಿ ಅಭಿಪ್ರಾಯ ಏನದ? ಕೈಸಾ ಹೈ ಅಂದ್ರೆ ಅದ್ರ ಸೊನ್ನೆ ಮೇಲೆ ತಿಳ್ಕೊಬೇಕು ಅಂತ. ಕೈಸಾ ಹೈ? सत्य है। क्या सत्य है? हाँ, बंध सत्य है। बंध कैसा है? बंध सत्य है. ಬಂಧವು ಜ್ಞಾನದಿಂದ ನಿವೃತ್ತಿ ಆಗಬೇಕಾದ್ರೆ ಏನಾಗಬೇಕದು? ಬಂಧ ಅಂದ್ರ ಸತ್ಯ. ಸತ್ಯವು ಜ್ಞಾನದಿಂದ ಅಥವಾ ಸತ್ಯ ರೂಪ ಬಂಧವು ಜ್ಞಾನದಿಂದ ನಿವೃತ್ತಿ ಆಗ್ಬೇಕಾದ್ರೆ ಏನಾಗ್ಬೇಕದು? ಓರಿ ಮಿಥ್ಯೆ ಆದ್ರೆ ಹೆಂಗಾಕತ್ರಿ? ಹಗ್ಗದಲ್ಲಿ ತೋರಿದ ಹಾವು ಮಿಥ್ಯಾಕರೆ ಅದು ಹೆಂಗದರಿ? ಅಧ್ಯಾಸವಾಗಿರ್ಬೇಕು. ಬಂಧ ಮಿಥ್ಯೆ ಅಂತ ಅನ್ಬೇಕಾದ್ರೆ ನೀವೇನು ಮಾಡ್ಬೇಕು? ಅಧ್ಯಾಸಕ ಸಿದ್ಧ ಮಾಡಬೇಕು. ಎದನ್ನ? ಮಿಥ್ಯಾವಾದ ಬಂಧವನ್ನ ನೀವು ಅಧ್ಯಾಸ ಅಂತ ಅಂದ್ರೆ ಅಧ್ಯಾಸ ಸಿದ್ಧ ಮಾಡಿದ್ರಿ ಅಂದ್ರೆ ಮಿಥ್ಯಾವಾದ ಬಂಧದ ನಿವೃತ್ತಿ ಜ್ಞಾನದಿಂದ ನಿಮಗೆ ಹೇಳಕ್ ಬರ್ತಾ ಇದೆ. ಬಂಧದವು ಅಧ್ಯಾಸಕ ಆಗ್ಬೇಕಾದ್ರೆ ಅದಕ್ಕೆ ಏನೇನು ಬೇಕು ಸಾಮಗ್ರಿ? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ, ಪ್ರಮಾತ, ಪ್ರಮಾಣ, ಪ್ರಮೇಯ ದೋಷ, ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ. ಇವು 5 ಇದ್ರ ಬಂಧ ಅಧ್ಯಾಸಿಕ ಸಿದ್ಧಕತೆ. ಯಾವ್ದು ಅಧ್ಯಾಸ ಇರ್ತದ ಅದು ಕಲ್ಪಿತ ಇರ್ತದ, ಯಾವ್ದು ಕಲ್ಪಿತ ಇರ್ತದ ಜ್ಞಾನದಿಂದ ಬಾಧ ಆಗ್ತಾ ಇದೆ. ಹಾಗೆ ನೀವು ತೋರುವಂತ ಜಗತ್ತಿಗೆ ಬಂಧ ಅಂತ ಸಿದ್ಧ ಮಾಡ್ಬೇಕಾದ್ರೆ ಅಧ್ಯಾಸಿಕ ಅಂತ ಸಿದ್ಧ ಮಾಡ್ಬೇಕಾದ್ರೆ ಮೊದಲನೇದ್ದು ದೋಷ ಬೇಕು. ನೀವು ಮೊದಲು ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಬೇಕು. ಯಾವ ವಸ್ತುವಿಂದು? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಬೇಕು. ಅಂದ್ರೆ ಈ ಪೂರ್ವದಲ್ಲಿ ಈ ತೋರುವಂತ ಜಗತ್ತಿಗೆ ನೀವು ಬಂಧ ಅಂತ ಒಪ್ಪಿರಿ, ಅಧ್ಯಾಸಕ್ಕೆ ಒಪ್ತಾನೆ. ಇದಕ್ಕೇನು ಬೇಕು ನಿಮ್ ಅಂದ್ರೆ ಸಾಮಗ್ರಿ ಬೇಕು. ಸತ್ಯ ಬಂಧದ ಅನುಭವ ನೀವು ಮೊದಲು ಮಾಡಿರ್ಬೇಕು. ಸತ್ಯ ಬಂಧದ ಅನುಭವ ನೀವು ಮೊದಲು ಮಾಡಿರ್ಬೇಕು. ಆ ಅನುಭವಜನ್ಯ ಸಂಸ್ಕಾರ ಇರಬೇಕು. ಆ ಸಂಸ್ಕಾರದಿಂದ ಈಗ ಬ್ರಹ್ಮ ಸ್ವರೂಪದಲ್ಲಿ ಅಥವಾ ಆತ್ಮ ಸ್ವರೂಪದಲ್ಲಿ ಬಂಧದ ಅಧ್ಯಾಸ ನಿಮಗೆ ಹೇಳಕ್ ಬರ್ತದ. ನೀವು ಒಂದು ವೇಳೆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಐತಪ್ಪ ಅಂತ ಒಪ್ಪಿದ್ರಿ ಅಂದ್ರೆ ಈ ಜಗತ್ತಿಗೆ ಮಿಥ್ಯ ಅಂದ್ರೆ ನನಗೆ ಕಬಲದ. ಯಾವ ಜಗತ್ತಿಗೆ?
ಈ ಸದ್ಯ ಭ್ರಾಂತಿ ಅಂತ ಹೇಳ್ತಿರಲ್ಲ, ಅಧ್ಯಾಸಕ ಜಗತ್ತಿಗೆ ಸತ್ಯ ಅಂತ ಇದು ಮಿಥ್ಯ ಅನ್ರಿ ಒಪ್ತಾನೆ, ಅಧ್ಯಾಸಕ ಹೇಳ್ರಿ ಒಪ್ತಾನೆ. ಆದ್ರ ಈ ಅಧ್ಯಾಸಕ ಸಂಸ್ಕಾರ ಬೇಕು. ಆ ಸಂಸ್ಕಾರ ಎದರ್ದಿರ್ಬೇಕು? ಸತ್ಯ ಬಂದದ್ದಿರ್ಬೇಕು. ಅಂದ್ರೆ ಇದು ಮಿಥ್ಯ ಆದ್ರೂ ಮೊದಲು ಸತ್ಯ ಬಂದ್ ಐತಿಲ್ಲೋ, ಸತ್ಯವಾದ ಬಂದ್ ಐತಿಲ್ಲೋ, ಇದನ್ನ ಮಿಥ್ಯ ಅಂತ ಹೇಳ್ರಿ, ಜ್ಞಾನದಿಂದ ನಿವೃತ್ತಿ ಹೇಳ್ರಿ. ಆದ್ರೆ ಜಗತ್ತಿಗೆ ಏನ್ ಅನ್ಬೇಡ್ರಿ, ಮಿಥ್ಯ ಅನ್ಬೇಡ್ರಿ. ಬಂದಕ್ಕ ಮಿಥ್ಯ ಅನ್ಬೇಡ್ರಿ, ಸತ್ಯ ಅನ್ರಿ. ಅಂದ್ರೆ ಸತ್ಯ ವಸ್ತು ಸಿದ್ಧ ಆಗುದಿಲ್ಲ. ಸತ್ಯ ವಸ್ತು ಒಪ್ಪಿದ್ರಿ ಅಂದ್ರೆ ಇದು ಸುಳ್ಳಾದ್ರೂ ಕೂಡ, ಹಗ್ಗದಲ್ಲಿ ಹಾವು ಸುಳ್ಳಾದ್ರು ಹುತ್ತದಲ್ಲಿ ನೋಡಿದಂತ ಹಾವು ಕರೆನೋ ಸುಳ್ಳಾಕತ್ತೋ, ಹಗ್ಗದನ ಹಾವು ಸುಳ್ಳಾದ್ಮೇಲೆ ಎಲ್ಲ ಹಾವು ಸುಳ್ಳಾಕವನು. ಆ ಸತ್ಯವಾದ ಹಾವು ಸಿದ್ಧ ಆಕತ್ತಲ್ಲ. ಹಂಗ ಸತ್ಯವಾದ ಬಂಧದ ಅನುಭವ ನೀವು ಮೊದಲು ಮಾಡಿರ್ಬೇಕು, ಅದರ ಜನ್ಯ ಸಂಸ್ಕಾರ ಇರಬೇಕು. ಈಗ ನಿಮಗೆ ಅಧ್ಯಾಸಕ ಅಂತ ಹೇಳಕ್ ಬರ್ತಾ ಇದೆ. ಇದು ಅಧ್ಯಾಸಕ ಅಂದ್ರ ಹಗ್ಗದಲ್ಲಿ ಹಾವು ಸರ್ಪ ಸುಳ್ಳು ಅಂದ್ರೂ ಹೆಂಗ ಉತ್ತರ ದೇಶದಲ್ಲರ ಹಾವು ಸತ್ಯವಾಗುತ್ತದೆಯೋ ಹಾಗೆ ಮಿಥ್ಯಾ ಬಂಧ ಮೊದಲು ನೀವು ಅನುಭವ ಮಾಡ್ರಿ ಅಂದ್ಮೇಲೆ ಸತ್ಯ ಆಯ್ತು. ಬಂಧ ಹೆಂಗದ ಅಂತ ಕೇಳಿದ್ರೆ ಸತ್ಯವದ. ಸತ್ಯವಾದ ಬಂಧಕ್ಕೆ ಏನನ್ಬೇಡ್ರಿ ಅಂತ ಕೇಳಿ ಮಿಥ್ಯಾ ಅನ್ನೋದು ಸಂಭವಿಸುವುದಿಲ್ಲ. ಯಾಕಂದ್ರೆ ಅಧ್ಯಾಸಕ ಅಲ್ಲ. ಅಧ್ಯಾಸಕ ಅಲ್ಲ ಅಂದ ಮೇಲೆ ಜ್ಞಾನದಿಂದ ನಿವೃತ್ತಿ. ಅಧ್ಯಾಸಕ ಅಂದ್ರೆ ಭ್ರಾಂತಿ ಅಲ್ಲ. ಭ್ರಾಂತಿ ಜ್ಞಾನದಿಂದ ನಿವೃತ್ತಿ ಆಕತೆ ಆಗೋದಿಲ್ಲೋ, ನಿವೃತ್ತಿ ಆಕತಿ. ಮತ್ತೆ ಅದಕ್ಕೆ ಏನ್ ಮಾಡಕ್ ಬರೋದಿಲ್ಲ ನಿಮಗಂತ ಕೇಳಿ ನಿವೃತ್ತಿ ಹೇಳಕ್ ಬರೋದಿಲ್ಲ ಅಂತ ಹಿಂಗೆಲ್ಲ ಖಂಡನ ಮಾಡಿದ್ದ. ಇನ್ನು 3 ದೋಷಗಳದಾವು: ಪ್ರಮಾತೃ, ಪ್ರಮಾಣ, ಪ್ರಮೇಯ. ಈ 3 ದೋಷಗಳು ಕೂಡ ಅವನ ಅದಕ್ಕ ಬಂಧದ ಅಧ್ಯಾಸಕ ಕಾರಣ ಆಗುದಿಲ್ಲ. ಯಾಕೆ ಆಗೋದಿಲ್ರಿ? ಬಂಧದ ಅಧ್ಯಾಸಕ ಇವರ ಕಾರಣ ಅಂತ ಹೇಳ್ತಾರೆ, ಇವು ಕಾರಣ ಆಗುದಿಲ್ಲ. ಯಾಕೆ ಆಗೋದಿಲ್ಲ? ಕೆರ್ಕೊಂಡ್ರೆ ಆಗೋದಿಲ್ಲ ಕೆಲಸ. ಯಾಕಾಗೋದಿಲ್ರಿ? ಯಾಕಾಗೋದಿಲ್ಲ ಅಂತ ಕೇಳ್ರೆ, ಯಾವ್ದು ಬಂಧ ಅಂತ ಹೇಳಕ್ ಹೊಂಟೇವಿ, ಯಾವ್ದು ಮಿಥ್ಯ ಅಂತ ಹೇಳಕ್ ಹೊಂಟೇವಿ, ಅದರ ಅಂತರ್ಗತನ ಅದಾವ ಇವ್ 3. ಮದನ್ ಬಿಟ್ಟು ಹೊರಗದಾವೋ? ಇವೆಲ್ಲ ಯಾರ ಅಂತರ್ಗತ ಅದಾವ? ಪ್ರಮಾತೃ, ಪ್ರಮಾಣ, ಪ್ರಮೇಯ ಜಗತ್ತಿನ ಅಂತರ್ಭೂತ ಅದಾವೋ, ಜಗತ್ತಿನಕ್ಕಿಂತಲೂ ಹೊರಗದಾವೋ? ಮತ್ತ ಜಗತ್ತ ಮಿಥ್ಯಾನೋ ಅಲ್ಲವೋ? ಮತ್ತ ಮಿಥ್ಯಾವಾದ ಜಗತ್ತಿಗೆ ಅಧ್ಯಾಸಕ ಕಾರಣ ಆಗ್ಬೇಕಾದ್ರೆ ಆ ಮಿಥ್ಯಾದ್ರ ಒಳಗಿಂದ ಅದಕ್ಕೆ ಕಾರಣಕತೆನೋ? ಎಂದೂ ಸಾಧ್ಯವಿಲ್ಲ. ಅಂದ್ಮೇಲೆ ಅವು 3 ಏನಾಗೋದಿಲ್ಲ ಅಂತ ಕೇಳಿದ್ರೆ ಅಧ್ಯಾಸಕ ಹೇತು ಆಗೋದಿಲ್ಲ, ಅಂದ್ರೆ ಸಾಮಗ್ರಿ ಆಗೋದಿಲ್ಲ. ಇನ್ನು ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ ಬೇಕು. ಯಾರ್ದು ಬೇಕ್ರಿ? ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ ಬೇಕು. ಯಾರ್ದು? ಅಧಿಷ್ಠಾನ ಚೇತನದ್ದು ಅಥವಾ ಚೇತನದ್ದು ಏನ್ ಬೇಕು? ಸಾಮಾನ್ಯದ ಜ್ಞಾನ ಇರಬೇಕು, ವಿಶೇಷದ ಅಜ್ಞಾನ ಇರಬೇಕು. ಒಂದು ವೇಳೆ ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ ಒಪ್ಪಿದ್ರಿ ಅಂದ್ರ ನಿಮ್ಮ ಬ್ರಹ್ಮ ಅಂಶಾಂಶಿ ಭಾವ ರಹಿತನೋ ಏನ ಅಂಶಾಂಶಿ ಭಾವ ಸಹಿತನೋ? ರಹಿತ. ಮತ್ತ ನಿರ್ವಿಶೇಷವಾದ ಬ್ರಹ್ಮನಲ್ಲಿ ಸವಿಶೇಷ ನೀವು ಅಂಗೀಕಾರ ಮಾಡೋದು ವಿರುದ್ಧ ಆಕತೆ ಹೊರತಾಗಿ ಅದು ಸಂಭವಿಸುವುದಿಲ್ಲ. ವಿಶೇಷ ಎಲ್ಲ ಅವನ ನಿರ್ವಿಶೇಷ ಅಲ್ರಿ ಬ್ರಹ್ಮ. ಯಾವುದೇ ರೀತಿ ಆದಂಥದ್ದೇನಪ್ಪ ಅಂದ್ರೆ ಸಾಮಾನ್ಯ ವಿಶೇಷ ಅಂತ ಹಿಂಗ ಅವನಲ್ಲಿ ಇಲ್ಲ ಅಂತಲ್ಲಿ. ಮತ್ತೆ ಬ್ರಹ್ಮನಲ್ಲಿ ನೀವು ಅದನ್ನ ಬ್ರಹ್ಮನ ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ ಒಪ್ಪುವುದು ಕೂಡ ಸಂಭವಿಸುವುದು ಇಲ್ಲ. ಅಂದ್ರೆ ಸಾಮಗ್ರಿಗಳೇ ಇಲ್ಲ. ಸಾಮಗ್ರಿ ಇಲ್ಲ ಅಂದ್ರೆ ಬಂಧ ಮಿಥ್ಯ ಅಲ್ಲ. ಬಂಧ ಮಿಥ್ಯ ಅಲ್ಲ ಅಂದ್ರೆ ಕೈಸ ಹೈ? ಸತ್ಯ ಹೈ. ಬಂಧ ಸತ್ಯದ. ಸತ್ಯವಾದ ಬಂಧವನ್ನ ನಿವೃತ್ತಿ ಮಾಡಕ್ ನಿಮ್ ಜ್ಞಾನದಿಂದ ಕೆಲಸ ಅದನು. ಜ್ಞಾನದ ಕೆಲಸ ಏನದ? ಅಸತ್ಯದ ನಿವೃತ್ತಿ ಮಾಡುತ್ತದೆಯೋ ಸತ್ಯದ ನಿವೃತ್ತಿ ಮಾಡುತ್ತದೆಯೋ? ಅಸತ್ಯದ ನಿವೃತ್ತಿ ಮಾಡ್ತದ. ಒಂದ್ ವೇಳೆ ಸತ್ಯದ ನಿವೃತ್ತಿ ಮಾಡ್ತಾರ, ಸದ್ರೂಪದ ಲಕ್ಷಣ ತೆಗೆದು ಹಾಕ್ರಿ. ನಿಮ್ಮ ಜ್ಞಾನ ಸತ್ಯದ ನಿವೃತ್ತಿ ಮಾಡಿದ ಸದ್ರೂಪದ ಲಕ್ಷಣ ಏನದ? ಇದಕ್ಕನುಸರಿಸಿ ಹೇಳ್ಬೇಕೀಗ. ಎದಕ್ಕನುಸರಿಸಿ? ಈಗ ನಾ ಅಂದಲ್ಲ, ನೀವು ಒಂದು ವೇಳೆ ಬಂದ ಸತ್ಯ ಒಪ್ಪಿ ಜ್ಞಾನದಿಂದ ನಿವೃತ್ತಿ ಹೇಳ್ತೇವಂದ್ರೆ ಜ್ಞಾನದಿಂದ ಸತ್ಯದ ನಿವೃತ್ತಿ ಹೇಳಕ್ ಬರ್ತದನು? ಬರುವುದಿಲ್ಲ. ಮತ್ತೆ ಸದ್ರೂಪದ ಲಕ್ಷಣ ಏನ್ ಮಾಡ್ಯಾರ್ರಿ? ಹೇಳ್ರಲ್ಲ ಅದನ್ನೇ. ಏನು ತಪ್ಪಿದ್ರು ಚಿಂತಿಲ್ಲ, ತಪ್ಪಲಿರು ಚಿಂತಿಲ್ಲ. ಯಾವುದು ಜ್ಞಾನದಿಂದಲೂ ಬೇರೆ ಯಾವುದರಿಂದಲೂ ನಿವೃತ್ತಿ ಆಗುವುದಿಲ್ಲವೋ ಅದಕ್ಕೇನಬೇಕು? ಸದ್ರೂಪ. ಜ್ಞಾನದಿಂದಲೂ ಜ್ಞಾನದಿಂದಲೂ ನಿವೃತ್ತಿ ಆಗಬಾರ್ದು. ಯಾವ ಜ್ಞಾನದಿಂದ?
ಯಾವ ಜ್ಞಾನದಿಂದ ರೀ? ಯಾವುದೇ ಜ್ಞಾನದಿಂದ, ಯಾವುದೇ ಜ್ಞಾನದಿಂದ ನಿವೃತ್ತ. ಸ್ಮೃತಿ ಜ್ಞಾನದಿಂದ ನಿವೃತ್ತಿ ಹೇಳಕ್ ಬರ್ತದನು? ಇಲ್ಲ. ಭ್ರಮರೂಪ ಜ್ಞಾನದಿಂದ ನಿವೃತ್ತಿ ಹೇಳಕ್ ಬರ್ತದನು? ಇಲ್ಲ. ಇನ್ನು ಉಳಿದದ್ದು ಉಳುಮೆ ಸ್ವರೂಪ ಯಾವುದು? ಅಧಿಷ್ಠಾನದ ಜ್ಞಾನ. ಅಂದ್ರೆ ಹಗ್ಗದಲ್ಲಿ ಹಗ್ಗಕ್ಕೆ ಅಧಿಷ್ಠಾನ ಯಾವುದು? ಇದು ಸರ್ಪಕ್ಕೆ ಅಧಿಷ್ಠಾನ ಹಗ್ಗ, ಹಗ್ಗ ಜ್ಞಾನ. ಪಾರಮಾರ್ಥಕಕ್ಕೆ ಬಂದ್ರ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನದಿಂದ ಬ್ರಹ್ಮ ನಿವೃತ್ತಿ ಯಾಕನನು? ಬ್ರಹ್ಮಜ್ಞಾನದಿಂದ ಬ್ರಹ್ಮನ ನಿವೃತ್ತಿ ಹೇಳಕ್ ಬರ್ತದನು? ಒಂದು ವೇಳೆ ಬ್ರಹ್ಮಜ್ಞಾನದಿಂದ ಬ್ರಹ್ಮನ ನಿವೃತ್ತಿ ಹೇಳಿದ್ವಿ ಅಂದ್ರೆ ಜಗತ್ ಹೆಂಗ ನಿವೃತ್ತಿ ಆಕತ್ತೆ, ಹಂಗ ಬ್ರಹ್ಮನು ನಿವೃತ್ತೆ. ಮತ್ತೆ ಎರಡೂ ಕೂಡ ಗಡಪಾದು ಅಂದ್ರ ನಮ್ಮ ಪಾಲಿಗೆ ಏನು ಬರ್ತದ್ರಿ? ಶೂನ್ಯವೇ ಪ್ರಾಪ್ತ ಆಗೋ ಪ್ರಸಂಗ ಬರ್ತಾ ಇದೆ. ಅದಕ್ಕಾಗಿ ಯಾವ ಜ್ಞಾನದಿಂದಲೂ, ಬ್ರಹ್ಮಜ್ಞಾನದಿಂದಲೂ ಉಳಿದ ಜ್ಞಾನದಿಂದಂತೂ ದೂರ ಉಳಿತು. ಬ್ರಹ್ಮಜ್ಞಾನದಿಂದ ಬ್ರಹ್ಮ ನಿವೃತ್ತಿ ಯಾಕನನು? ಇಲ್ಲ. ಆಗುದಿಲ್ಲ ಅಂದ್ಮೇಲೆ ನಾವು ಸತ್ಯವೋ ಅಸತ್ಯವೋ? ಸತ್ಯ. ಹಂಗ ಜಗತ್ತು ಕೂಡ ಆಧ್ಯಾತ್ಮಿಕವಲ್ಲದೆ ಇರುವುದರಿಂದ ಅಂದ್ರೆ ಬಂದ ಸತ್ಯದ ನಿಮ್ಮ ಜ್ಞಾನದ ಕೆಲಸ ಅದನು. ಒಂದು ವೇಳೆ ಜ್ಞಾನದ ಕೆಲಸ ಅದ ಅಂದ್ರೆ ನಿಮ್ಮ ಸದ್ರೂಪ ಬ್ರಹ್ಮನ ನಿವೃತ್ತಿ ಹೇಳ್ಬೇಕಾಕತ್ ನೀವು. ಈ ಅಭಿಪ್ರಾಯ ಬರ್ತಾ ಇದೆ. ಅದಕ್ಕಾಗಿ ಬಂದ ಏನಲ್ಲ, ಮಿಥ್ಯ ಅಲ್ಲ, ಯಾವ ಸಾಮಗ್ರಿಗಳು ಇಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಹೇಳಿದ್ರಿ ಅಂದ್ರೆ ಇಷ್ಟ ಆಪತ್ತಿ ಬರ್ತಾ ಇದೆ. ಈಗ ಅವನಿಗೆ ಉತ್ತರ ಕೊಟ್ರು. ಯಾರಿಗೆ? ಬಂದ ಸತ್ಯ ನವನಿಗೆ ಏನು ಉತ್ತರ ಕೊಟ್ರಿ ಇವತ್ತು? ಉತ್ತರ ಕೊಟ್ರಲ್ರಿ ಇವತ್ರಿ? ಏನ್ ಉತ್ತರ ಕೊಟ್ರು? ಅದು ನಾಷ್ಟಾದಕ್ಕಿಂತ ಮೊದಲಾಗಿದ್ರಿ ಅಂದ್ರನು ಸತ್ಯ ವಸ್ತುವಿನ ಜ್ಞಾನಜನ ಸಂಸ್ಕಾರವೇ ಇರ್ಬೇಕಂತ ನಿಯಮ ಇಲ್ಲ. ಅಂದ್ರೆ ಏನಿರ್ಬೇಕು? ಎದರದು? ಮತ್ತ ಸಜಾತಿ ವಸ್ತುವಿನ ಜ್ಞಾನಜನ ಸಂಸ್ಕಾರ ಬೇಕು. ಬರೇ ಸತ್ಯ ವಸ್ತುವಿನ ಜ್ಞಾನಜನ ಸಂಸ್ಕಾರವೇ ಅಧ್ಯಾಸಕ್ಕೆ ಹೇತು ಅಂತ ನಿಯಮ ಇಲ್ಲ. ಅಂದ್ರೆ ಇದರ ಅರ್ಥ ಸತ್ಯ ವಸ್ತುವಿನ ಜ್ಞಾನಜನ ಸಂಸ್ಕಾರವೂ ಕೆಲವು ಪ್ರಸಂಗದಲ್ಲಿ ಇರ್ತಾ ಇದೆ. ಆದ್ರೆ ಅದೇ ಇರಬೇಕು ಕಾಯಂ ಅಂತ ನಿಯಮ ಇಲ್ಲ. ಅಂದ್ರೆ ಏನಿರ್ಬೇಕು? ಮಿಥ್ಯಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಒಂದು, ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಒಂದು. ಹೌದಲ್ರಿ? ಅದಕ್ಕೆ ಉದಾಹರಣೆ ಯಾವುದು? ಮಿಥ್ಯಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರಕ್ಕ ಏನ್ರಿ ದೃಷ್ಟಾಂತ ಯಾವ್ದ್ರಿ? ಈಚಲುಗಡೆ ಮಿಥ್ಯಾ ಅದಾರೆ. ಮಿಥ್ಯಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇಲ್ಲ ಅಂದ್ರ ಸಜಾತಿ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ. ಮಿಥ್ಯಾ ವಸ್ತುವಿಂದ ಏನಪ್ಪಾ ಅಂತ ಕೇಳಿದಾದ್ರೆ ಚಿತ್ರದಲ್ಲಿ ಬರೆಯಲ್ಪಟ್ಟಂತ ಹಾವು ನೋಡಿದಾನ. ಏನ್ ನೋಡ್ಯಾನ್ರಿ? ಹಾವು ನೋಡ್ಯಾನ. ಹಾವು ಸತ್ಯದೋ ಮಿಥ್ಯದೋ? ಆ ಹಾವು ಕಡಿದ್ರೆ ಸಾಯ್ತಾರ ಅನ್ನೋದು ಕೇಳಿದಾನ. ಸತ್ಯವಾದ ಹಾವು ನೋಡಿಲ್ಲ. ನೋಡ್ಯಾನ ಎಲ್ಲಿ? ಹಾವು ಚಿತ್ರದೊಳಗಿನ ಹಾವು ನೋಡ್ಯಾನ. ಆ ಹಾವು ಕಡಿದ್ರೆ ಸಾಯ್ತದಂತ ಮಾತಾಡೋರ್ದು ಕೇಳ್ಯಾನ. ಮಾತಾಡ್ತಿರ್ತಾರಲ್ಲ, ಹಾವು ಕಡಸತ್ರಿ, ಹಾವು ಕಡಿದ್ರೆ ಉಳಿದಿಲ್ರಿ ಅಂತ ಕೇಳ್ಯಾನ. ಈಗ ಹಾವು ನೋಡಿದ ಕೂಡಲೇ ಅವನಿಗೇನು ಭಾಸ ಆತು? ಹಾವು ಕಡಿದ್ರೆ ಸಾಯ್ತಾರ ಅನ್ನೋದು ಭಾಸ ಆಯ್ತು. ಅಂತೂ ಹಾವಿನ ಜ್ಞಾನದ ಹಗ್ಗದಲ್ಲಿ ಏನಾಯ್ತು ಅಂದ್ರೆ ಮಿಥ್ಯಾವ ಸರ್ಪದ ಸಂಸ್ಕಾರ ಜ್ಞಾನಜನ್ಯ ಸಂಸ್ಕಾರದಿಂದ ಈಗ ಇಲ್ಲೇನಾಯ್ತು? ಹಾವು ಪ್ರಕಟವಾಯ್ತು. ಪ್ರಕಟವಾದ ಕೂಡಲೇ ಅವ ಅಲ್ಲೇ ಹಾವು ನೋಡಿ ಹೆಂಗೆ ಸುಮ್ಮನೆ ದಾಟಿ ಹೋಗ್ಕಾನ. ಈ ಹಾವು ನೋಡಿ ದಾಟಿ ಹೋಗ್ಕಾನನು? ದಾಟಿ ಹೋಗೋದಿಲ್ಲ. ಯಾಕೆ? ಒಳಗೇನು ಭಯ ಅದ? ಕಡದ್ರ ಸಾಯ್ತಾರ ಅನ್ನೋದು. ಈಗ ಎದುರಿಗೆ ಭ್ರಮರೂಪದಿಂದ ಪ್ರತ್ಯಕ್ಷ ಕಾಣ್ತಾ ಇದೆ. ಆ ಸಮಯದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಆ ಸಂಸ್ಕಾರ ಮಿಥ್ಯಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅದನೋ ಏನು ಸತ್ಯ ವಸ್ತುವಿಂದಪ್ಪ? ಮಿಥ್ಯಾ ವಸ್ತುವಿಂದದ. ಅದಕ್ಕಾಗಿ ಸತ್ಯ ವಸ್ತುವಿಂದ ಬೇಕಂತ ನಿಯಮ ಇಲ್ಲ. ಇನ್ನೊಂದು ಸಜಾತಿಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರದಿಂದಲೂ ಅಭ್ಯಾಸ ಆಗ್ತಾ ಇದೆ. ಸಜಾತಿಯ ವಸ್ತು ಯಾವ್ದಂದ್ರೆ ಈಚಲು ಗಿಡ ನೋಡ್ಯಾನ. ಈಚಲು ಗಿಡ ಮೊದಲು ಭಾಳ ಇದ್ದು ಹಳ್ಳದ ದಂಡಿಗೆ ವಿಶೇಷವಾಗ್ಯವು. ಏನ್ರಿ? ಈಗೆಲ್ಲ ಕಡಿಮೆ ಆಗಿದಾವ.
ಹಳ್ಳ ದಂಡಿಗೆ ಏನಪ್ಪಾ ಅಂತ ಕೇಳಿ ರೋಡ್ ಗುಂಟ್ಲೆ ಗಿಡ ಹಚ್ಚಿರ್ತಲ್ಲ ಹಂಗಿರ್ತಿದ್ವು. ಆ ಹಳ್ಳ ದಂಡೆ ಒಳಗೆ ಇರುವಂತ ಗಿಡಗಳನ್ನ ಈಚಲು ಗಿಡ ನೋಡ್ಯಾನ. ಅದ್ರಾಗ ಹಣ್ಣನ್ನು ನೋಡ್ಯಾನ. ಆ ಹಣ್ಣು ಉದ್ದಾಗಿ ಇರ್ತಾ ಇದಾವ, ಕೆಂಪು ಇರ್ತಾ ಇದಾವ. ನೋಡಿರಿಲ್ರಿ? ನೋಡಿದೇವೆ ಸಣ್ಣವ್ರಿದ್ದಾಗನು. ಅದೇನಪ್ಪ ಅಂದ್ರ ಅವನ್ನ ಬಳಸಿದ್ರ ಅಥವಾ ಅವ್ನ ನೋಡಿದ್ರನ ಅನುಭವಕ್ಕೆ ಇರ್ತತಿ ಅಂತ ಹಿಂಗೇನ್ ನೇಮ್ ಇಲ್ಲ. ಏನ್ರಿ, ಸಹಜ ನೋಡಿರ್ತಾ ಇದ್ದೇವೆ. ನೋಡಿದಂದ ಮೇಲೆ ಅದೇನಾಯ್ತು ಅಂತ ಕೇಳಿದ್ರೆ ಅದರ ಸಂಸ್ಕಾರ ಉಳಿತು. ಎದ್ರ ಸಂಸ್ಕಾರ? ಈಚಲ ಗಿಡದ ಸಂಸ್ಕಾರ ಉಳಿದದ. ಮುಂದೆ ಏನಾಯ್ತು, ಮತ್ತೊಂದು ಯಾವುದೋ ದೇಶಕ್ಕೆ ಹೋದಾಗ, ಖರ್ಜೂರ ಬೆಳೆಯುವ ನಾಡಿಗೆ ಹೋದಾಗ ಖರ್ಜೂರ ಗಿಡ ನೋಡಿದ್ವಿ. ನೋಡಿದ ಕೂಡ ಇದು ಖರ್ಜೂರ ಗಿಡ ಅಂತ ಯಾರು ಹೇಳಿಲ್ಲ. ನಾವೇನಂದ್ವಿ? ಈಚಲ ಗಿಡ ಅಂದ್ವಿ. ಈಚಲ ಗಿಡ ಅಂತ ಭ್ರಾಂತಿ ಏನೋ ಏನು ಯಥಾರ್ಥವೋ? ಇದು ಅಧ್ಯಾಸಿಕವೋ ಏನು ಸತ್ಯವೋ? ಅಧ್ಯಾಸಿಕ. ಯಾಕಪ್ಪ ಅಂತ ಕೇಳಿದ್ದಾದ್ರೆ ಏನನ ಏನು ಸಜಾತಿ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಂದಲ್ಲ. ಈಗ ಆ ಈಚಲು ಗಿಡಕ್ಕೂ ಆ ಏನು ಖಜೂರು ಗಿಡಕ್ಕೂ ಸಜಾತಿ ಅದ. ಏನದ ರೀ? ಸಜಾತಿ ಅದ. ಆ ಹಣ್ಣಿನೊಳಗಿನ ರುಚಿ ಅದ್ರ ರಸದಾಗ ಅಲ್ಲ. ಏನಂದ್ರೆ ಈ ಗಿಡ ಹೆಂಗಿರ್ತಾವ ಅದು ಗಿಡ ಹಂಗ ಇರ್ತಾ ಇದೆ. ಈಚಲು ಗಿಡ ಹೆಂಗಿರ್ತಾವು ಮತ್ತು ಖಜೂರು ಗಿಡನು ಹಂಗ ಇರ್ತಾ ಇದಾವು. ನೀವು ಅಕಸ್ಮಾತ್ ಖಜೂರ್ ಅಂತ ತಿಂದು ಬೀಜ ಹೋಗದಾಗ ಅವು ಹುಟ್ಟಿರ್ತಾ ಇದಾವೆ. ಅವು ಗರಿ ನೋಡಿರ್ಬೇಕಾದ್ರೆ ಈಚಲು ಗರಿ ಅಂತ ಸೇಮ್ ಹಂಗ ಇರ್ತಾ ಇದಾವೆ. ಎದರಂತೆ? ಈಚಲು ಗಿಡದಂತೆ. ಆಮೇಲೆ ಅದರ ಹಣ್ಣು ಕೂಡ ಏನದಪ್ಪ ಅಂದ್ರೆ ಈ ಈಚಲ ಸಿಂಧಿ ಹಣ್ಣು ಹೆಂಗೆ ಕಾಣ್ತಾವೋ ಹಂಗ ಆ ಹಣ್ಣನ್ನು ಕೂಡ ಹಾಗೆ ಕಾಣಿಸ್ತಾವ. ಇವಕೂರ್ದು ಯಾವ ಕಲರ್ ಇರ್ತದ ಅದೇ ಕಲರ್ ಅವಕ್ಕೂ ಇರ್ತಾ ಇದೆ. ಈಗ ಏನಾಯ್ತು ಅಂದ್ರೆ ಇದ್ದದ್ದೇನದು? ಖಜೂರು ಗಿಡ ಅಂತಾನೇನು? ಈಚಲು ಗಿಡ. ಇದು ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರನ ಅಲ್ಲ, ಸಜಾತಿಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ಕೂಡ ಅಧ್ಯಾಸಕ್ಕೆ ಹೇತು ಇರ್ತದಪ್ಪ. ಸತ್ಯ ವಸ್ತುವಿಂದ ಇರ್ತದಂತ ಹಿಂಗೆ ನೇಮ ಇಲ್ಲ ಅಂತ ತಿಳ್ಕೊಂಡು ಅದೊಂದು ಇವತ್ತು ಏನು ಮಾಡಿದಾರ ಅಂದ್ರೆ ಖಂಡನ ಮಾಡಿದಾರ. ಅಂತೂ ಅವನ ಅಭಿಪ್ರಾಯ ಏನದ? ಬಂದ ಅಧ್ಯಾಸಕ್ಕೆ ಅಂತ ಸಿದ್ಧ ಆಗೋದಿಲ್ಲ ಅಂದಮೇಲೆ ಸತ್ಯ ಅಂತ ಸಾಧಿಸೋದು ಅವನ ಅಭಿಪ್ರಾಯ ಇದೆ. ಹಾಗೆ ಇಲ್ಲಿಯೂ ಕೂಡ ಏನದ ಅಂತ ಕೇಳಿದ್ದಾದ್ರೆ ಏನ್ರಿ, ಈ ಜಗತ್ತಿಗೆ ಎದರ ರೂಪ ಹೇಳಿದ್ರೆ ಮನಸ್ಸಿನ ರೂಪವೇ ಜಗತ್ತಿಗೆ ಹೇಳಿದ್ದಾದರೆ, ಮನಸ್ಸಿನ ರೂಪ ಜಗತ್ತಿಗೆ ಹೇಳಿದ್ದಾದ್ರೆ ಈ ಜಗತ್ತಿನ ರೂಪವು ಯಾರಿಗಿರಬೇಕು? ಮನಸ್ಸಿಗೆ ಇರಬೇಕು. ಒಂದು ವೇಳೆ ಹಂಗಿರ ರೂಪ ಹೇಳಿದ್ರೆ ಅಸ್ತಿತ್ವ ಸಿದ್ಧ ಆಕತಿ. ಅಸ್ತಿತ್ವ ಸಿದ್ಧ ಆಯ್ತು ಅಂದ್ರೆ ಸತ್ ಅಂತ ಸಿದ್ಧ ಆಕತಿ. ಆದ್ರೆ ಸದ್ರೂಪ ಅನ್ನೋದು ಅದಕ್ಕೊಂದು ಅಸ್ತಿತ್ವ ಅಥವಾ ರೂಪ ಹೇಳಕ್ ಬರ್ತದನು? ಇಲ್ಲ. ಚೇತನದ ರೂಪ ಹೇಳಕ್ ಬರ್ತಾ ಇದೆ. ಚೇತನದ ರೂಪ ಹೇಳಕ್ ಬರ್ತಾ ಇದೆ. ಹಂಗ ಸತ್ಯತ್ವದಿಂದ ತೋರ್ತದನು ಅಂತ ಕೇಳಿದ್ರೆ ಇಲ್ಲ. ರೂಪು ಜಗತ್ತಿಗಾದ್ರೂ ಇರುತ್ತೆ ಅಂದಮೇಲೆ ಜಗತ್ತು ನಿಸ್ಸತ್ವರೂಪ ಆಗುವುದಿಲ್ಲವೆಂಬ ಅಭಿಪ್ರಾಯದಿಂದ ಬಂದ ಅಧ್ಯಾಸಿಕ ಅಲ್ಲ ಅಂದ ಮೇಲೆ ಸತ್ಯ ಅನ್ನುವ ಅಭಿಪ್ರಾಯದಿಂದ ಹೆಂಗ ಪ್ರಶ್ನೆ ಮಾಡ್ಯಾನ, ಹಾಗೆ ಇಲ್ಲಿಯೂ ಕೂಡ ಜಗತ್ತಿಗೆ ನಿಸ್ಸತ್ವ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ ಅಂದ್ರಿ ಅಂದ್ರೆ, ಇದು ಅಸತ್ ರೂಪ ಅಂದ್ರಿ ಅಂದ್ರೆ ಮನಸ್ಸಿಗೆ ಏನನ್ಬೇಕು ನೀವು? ಅಸತ್ ಅನ್ಬೇಕು. ಅಸತ್ ಸ್ವರೂಪಕ್ಕೆ ಅಸತ್ ಏನದ ಕಾರಣ ಹೇಳಿದ್ರಂದ್ರೆ ಈಗ ವಂದ್ಯಾಪುತ್ರನಂತೆ ಆಗ್ತಾ ಇದೆ. ಇದೆಲ್ಲ ವಂದ್ಯಾಪುತ್ರನ ಸಂತತಿ ನೋಡ್ರಿ ಅಂದ್ವಿ. ಯಾವುದು? ಇಲ್ಲೇನು ಎಷ್ಟು ಮಂದಿ ಕುಂತೇವಿ? ಎಷ್ಟು ಮಂದಿ ಯಾರದೇವ್ರಿ? ವಂದ್ಯಾಪುತ್ರನ ಸಂತತಿ ಅಂದ್ರೆ ಒಪ್ಪಕ್ಕೆ ಸಾಧ್ಯದನು? ಸಾಧ್ಯನೇ ಇಲ್ಲ. ವಂದ್ಯಾಪುತ್ರರು ಅಂತ ನಾವು ಸಿದ್ಧ ಆದ್ವಿ ಅಂದ್ರೆ ನಮ್ಮ ತಾಯಿ ಏನು ಅನ್ನಿಸ್ಕೊಳ್ಳೋದಿಲ್ಲ? ಒಂದೇ ಅನ್ನಿಸ್ಕೊಳ್ಳೋದಿಲ್ಲ. ಮತ್ತು ಒಂದೇ ಅನ್ನಿಸ್ಕೊಂಡಿದ್ದ ಯಾಕ? ಮಕ್ಕಳು ಇಲ್ಲದಕ್ಕೆ. ಮತ್ತು ಹೆಂಗೆ ನಿಸ್ವರೂಪ ಆಯಿತು ಹಂಗೆ ನೀವು ಜಗತ್ತಿಗೆ ನಿಸ್ವರೂಪ ಅಂದ್ರೆ ಮನಸ್ಸಿಗೂ ಏನನ್ನಬೇಕು? ನಿಸ್ವರೂಪ ಅನ್ನಬೇಕು. ಆಗೋದಿಲ್ಲ ಎಂಬ ಅಭಿಪ್ರಾಯದಿಂದ ಪ್ರಶ್ನೆ ಮಾಡಿದ್ದಾನೆ. ಹಾಗೆ ಗುರುಗಳು, ಹೇ ಶಿಷ್ಯನ ಕೇಳು, ನಿನ್ನ ಪ್ರಶ್ನೆಯು ಹೊಸದಾಗಿರುತ್ತದೆ. ಇದೊಂದು ಹೊಸ ರೀತಿಯಪ್ಪ ನಿನ್ನ ಪ್ರಶ್ನೆ, ಹೇಳ್ತಾನೆ ಕೇಳು ಅಂತ ಇದ್ದಾರೆ. ನಾಮಕ್ಕಿಂತಲೂ ಬೇರೆ ಆಕಾಶಕ್ಕೆ ಹೇಗೆ ರೂಪ ಇಲ್ಲವೋ? ಏನು ಆಕಾಶ ಅನ್ನೋದು ಒಂದು ನಾಮ. ಆ ಆಕಾಶ ಅನ್ನುವ ನಾಮಕ್ಕಿಂತಲೂ ಆಕಾಶಕ್ಕೆ ಹೆಂಗೆ ಬೇರೆ ಒಂದು ರೂಪ ಹೇಳಕ್ಕೆ ಬರುವುದಿಲ್ಲವೋ ಹಾಗೆ ಈ ಮನಸ್ಸಿಗಾದರೂ ರೂಪ ಇರುವುದಿಲ್ಲ. ಆಕಾಶ ಅನ್ನೋದು ಒಂದು ನಾಮ. ಆ ಆಕಾಶ ಅನ್ನುವ ನಾಮದಿಂದ ಯುಕ್ತವಾದ ಆಕಾಶಕ್ಕೆ ರೂಪ ಹೇಳಕ್ ಬರ್ತದನು? ಹೇಳಿಕ್ಕೆ ಬರುವುದಿಲ್ಲ. ಹೆಂಗದ್ರಿ ಅದರ ಆಕಾರ? ಕಲ್ಪನಾ ಮಾಡಬಹುದು ಅಥವಾ ಊಹಿಸಿ ನಾವು ಆಕಾಶ ಅನ್ಬಹುದು. ಇರಲೆಡೆಯಾಗಿ, ಸುಸಿರಮಾಗಿ, ಭರಿತಮಾಗಿ ಅಂತೇನು ಹೇಳ್ಯಾರ. ಇರಲಿಕ್ಕೆ ಅವಕಾಶವನ್ನು ಕೊಡುವುದರಿಂದ, ಪರಿಪೂರ್ಣ ಎಲ್ಲ ಕಡೆ ತುಂಬಿಕೊಂಡಿರುವುದರಿಂದ ಅದಕ್ಕೇನು ಅನ್ಬೋದು ನಾವು? ಆಕಾಶ ಅಂತ ಎಷ್ಟು ಅನ್ಬೋದು.
ಆದ್ರೆ ಅದಕ್ಕೊಂದು ಸತ್ಯ ರೂಪ ತೋರ್ತದ ನಮಗ ಇಲ್ಲ. ಆಕಾಶ ಅನ್ನೋದೇ ಒಂದು ಹೆಸರು ಏನದ, ಆ ಹೆಸರಿನ ಸ್ವರೂಪವೇ ಏನು ಅಂತ ಕೇಳಿದ್ರೆ ಆಕಾಶ. ಮನಸ್ಸಿಗಾದರೂ ರೂಪ ಇರುವುದಿಲ್ಲ. ಇಷ್ಟೇ ಅಲ್ಲ, ಇದಕ್ಕೆ ಹೆಸರು ಕೂಡ ಇರುವುದಿಲ್ಲ. ಇದಕ್ಕೂ ಕೂಡ ಒಂದು ಏನದಂದ್ರೆ ಆಕಾಶಕ್ಕೆ ಆಕಾಶ ಅಂತ ಹೆಸರು ಹೇಳಕ್ ಬಂದಂಗ ಇದಕ್ಕೊಂದು ಮನಸ್ಸಿಗೆ ಏನಂದ್ರೆ ಹೆಸರರ ಐತೇನು ಅಂತ ಕೇಳಿದ್ರೆ ಇದಕ್ಕೊಂದು ಹೆಸರೂ ಇಲ್ಲ. ಒಳ ಹೊರಗೆ ವಿಚಾರ ಮಾಡಿ ನೋಡುತ್ತಿರಲು ಗುರುತುಗಳು ಏನೂ ತೋರುವುದಿಲ್ಲ. ಹೊರಗ ವಿಚಾರ ಮಾಡಿ ನೋಡಿದ್ರೆ ಏನಾರ ಒಂದು ಗುರುತಾರ ಹೇಳಕ್ ಬರ್ತದನು. ಅಗ್ನಿ ಇರುತ್ತದೆ ಅಂದ್ರೆ ಗುರ್ತ ಹೇಳಕ್ ಬರ್ತದ. ಏನು ಗುರ್ತ ಹೇಳಕ್ ಬರ್ತದ್ರಿ? ಹೊಗೆಯನ್ನು ಗುರುತಿಸಾಕ, ಹೊಗಿಂದ ಗುರುತಿಸಾಕ ಬರ್ತಾ ಇದೆ. ಹಂಗ ಮನಸ್ಸಿಗೆ ಒಂದು ಗುರ್ತ ಹೇಳ್ಯಾರ ಗುರುತಿಸಾಕ ಬರ್ತದನು? ಯಾವ ಗುರುತುಗಳು ಕೂಡ ಇಲ್ಲ, ಮತ್ತು ತೋರುವುದಿಲ್ಲ. ಸದ್ರೂಪವೂ ಅಲ್ಲ, ಮತ್ತು ತೋರುವುದೂ ಒಂದು ಹೆಸರನ್ನು ಹೇಳಕ್ ಬರುವುದಿಲ್ಲ, ಅದಕ್ಕೊಂದು ಆಕಾರನೂ ಇಲ್ಲ. ಅಂದಮೇಲೆ ಅದೇನಲ್ಲ, ಸದ್ರೂಪವೂ ಅಲ್ಲ. ಕಿಂತು ಆಕಾಶದಂತ ಎಲ್ಲ ಕಡೆಗೂ ನಿರಾಕಾರವಾಗಿರುತ್ತದೆ. ಅದು ಮತ್ತಾದ್ರೆ ಅದಕ್ಕೊಂದು ಆಕಾರ ಇಲ್ಲ, ಅದು ಸದ್ರೂಪ ಅಲ್ಲ. ಇಲ್ಲದೇ ಇದ್ರೂ ಕೂಡ ಏನಾಗಿದೆಪ್ಪ ಅಂತ ಕೇಳಿದ್ರೆ ಆಕಾಶದಂತೆ ಎಲ್ಲ ಕಡೆಗೂ ನಿರಾಕಾರವಾಗಿರುತ್ತದೆ. ಆಕಾಶ ಎಲ್ಲ ಕಡೆಗೆದೋ ಇಲ್ಲೋ ಅದ ನಿರಾಕಾರವೋ ಏನು ಆಕಾರ ಉಳ್ಳದ್ದೋ, ಹಾಗೆ ಮನಸ್ಸು ಕೂಡ ಎಲ್ಲ ಕಡೆ ವ್ಯಾಪಿಸಿಕೊಂಡದ. ಅದು ಹೇಗದ ಅಂತ ಕೇಳಿದ್ರೆ ನಿರಾಕಾರದ. ಇನ್ನು ಮೃಗತೃಷ್ಣೆಯ ಜಲದಂತೆ ನಮ್ಮಿಂದ ಉತ್ಪನ್ನವಾದದ್ದು ಮತ್ತು ಸಂಕಲ್ಪದ ಕ್ಷಣಕಾಲದಲ್ಲಿ ದ್ವಿತೀಯ ಚಂದ್ರನಂತೆ ಇದರ ರೂಪು ಭ್ರಮ ಮಾತ್ರವಾಗಿರುತ್ತದೆ. ಇದು ಹೆಂಗದ್ರ ಇದ್ರ ರೂಪ ಅಂತ ಕೇಳಿದ್ರೆ ಭ್ರಮ ಮಾತ್ರ. ಹೇಗಂತಂದ್ರೆ ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಏನು ಮೃಗತೃಷ್ಣೆಯ ಜಲದಂತೆ, ಮೃಗತೃಷ್ಣೆಯನ್ನು ಅಂಗೀಕಾರ ಮಾಡೇವಿಲ್ಲೋ? ಮೃಗತೃಷ್ಣೆ ಅಂದ್ರೆ ಮೃಗಜಲ. ಮೃಗಜಲ ಅಂದ್ರೆ ಬಿಸಿಲು ಗುದರಿ. ಈ ಬಿಸಿಲು ಗುದರಿ ನೀರನ್ನೇನು ನೋಡೇವಿ, ಆ ಜಲ ಸತ್ಯವೋ ಮಿಥ್ಯವೋ? ಮಿಥ್ಯ ಅದ. ಅದಕ್ಕೊಂದು ಏನಾರ ಆಕಾರ ಅದನು? ಇಲ್ಲ. ಇಲ್ಲದಿದ್ದರೂ ತೋರುವುದು ಬಿಟ್ಟಿಲ್ಲನು, ತೋರ್ತಾ ಇದೆ. ಇನ್ನು ನಮ್ಮಿಂದ ಉತ್ಪನ್ನವಾದದ್ದು, ಈ ಜಗತ್ತೆಲ್ಲ ಯಾರಿಂದ ಉತ್ಪತ್ತಿ ಆಗ್ಯದ? ನಮ್ಮಿಂದನ. ಮತ್ತು ಸಂಕಲ್ಪದ ಕ್ಷಣಕಾಲದಲ್ಲಿ, ಯಾವ ಸಂಕಲ್ಪದ ಕ್ಷಣಕಾಲದಲ್ಲಿ ಅಂದ್ರೆ ಮನಸ್ಸಿನ ಕಲ್ಪನಾ ಮಾಡುವುದರಲ್ಲಿ ದ್ವಿತೀಯ ಚಂದ್ರನಂತೆ ಇದರ ರೂಪು ಭ್ರಮ ಮಾತ್ರವಾಗಿರುತ್ತದೆ. ದ್ವಿತೀಯ ಅಂದ್ರೆ ಪ್ರಥಮ ಪ್ರತಿಪದ, ದ್ವಿತೀಯ ಅಂತ ಬರ್ತಾವಲ್ಲ, ಅವಾಗೇನಪ್ಪ ಅಂತ ಕೇಳಿ ಅಮಾಸೆ ಆದ ಮೇಲೆ ಪ್ರಥಮ ದ್ವಿತೀಯ ಸಮಯದಲ್ಲಿ ಚಂದ್ರ ಹೇಗಿರುತ್ತಾನೋ ಆ ರೀತಿಯಾಗಿ ಇದಕ್ಕೆ ಏನಪ್ಪ ಅಂದ್ರೆ ಒಂದು ರೂಪ ಹೇಳಿದರೂ ಕೂಡ ಅದು ಭ್ರಮರೂಪ ಅಲ್ಲ, ಹೊರತಾಗಿ ಸತ್ಯ ಅಲ್ಲ. ಸತ್ ಅಥವಾ ಅಸತ್ ಅಂದರೆ ಜಗತ್ತಿನೊಳಗೆ ಸತ್ ಅನ್ನಕ್ಕೂ ಬರುವುದಿಲ್ಲ ಅಥವಾ ಅಸತ್ ಅನ್ನಕ್ಕೂ ಬರುವುದಿಲ್ಲ. ಸತ್ ಅಂದೆಯ ಬಾಧಿಸ್ಕೊಂಡು ಹೋಗ್ತಾ ಇದೆ, ಅಸತ್ ಅಂದೆಯ ಅವಡಂಬರವಾಗಿ ತೋರ್ತಾ ಇದೆ. ಅಂದ್ರೆ ಇದಕ್ಕೆ ಸತ್ತು ಅನ್ನಕ್ಕೆ ಬರುವುದಿಲ್ಲ, ಅಸತ್ತು ಅನ್ಲಿಕ್ಕೆ ಬರುವುದಿಲ್ಲ. ಮತ್ತು ಅಂದರೆ ಪ್ರತ್ಯಕ್ಷವೂ ಅಲ್ಲ, ಪರೋಕ್ಷನೂ ಅಲ್ಲ. ಪ್ರತ್ಯಕ್ಷ ಅಂತೀರ ಅಡಗಿ ಹೋಗ್ತಾ ಇದೆ, ಪರೋಕ್ಷ ಅಂತೀರ ಕಾಣಿಸ್ತಾ ಇದೆ. ಇದೆಲ್ಲ ಏನದ್ರಿ? ಇದು ಪ್ರತ್ಯಕ್ಷ ಅದ ಅಂತಂದ್ರ ಬಾಧವಾಗಿ ಹೋಗ್ತಾ ಇದೆ, ಸುಳ್ಳು ಅಂತ ಸಿದ್ಧ ಆಗ್ತಾ ಇದೆ. ಇಲ್ಲ ಅಂತೀರ ತೋರ್ತಾ ಇದೆ. ಅಂದಮೇಲೆ ಯಾವ್ಯಾವ ಪದಾರ್ಥ ರೂಪಗಳನ್ನು ಭಾವಿಸುತ್ತಿರುವುದೋ ಅಂದರೆ ಆಯಾಯ ಪದಾರ್ಥಗಳ ಆಕಾರವಾಗಿರುತ್ತಿರುವುದು. ಆ ಮನಸ್ಸು ಯಾವ್ಯಾವ ಪದಾರ್ಥಗಳನ್ನು ಭಾವಿಸ್ತಾ ಇದೆ, ಹಿಂಗ ಅಂತ ಕಲ್ಪನಾ ಮಾಡ್ತಾ ಇದ್ದಾರೆ, ಆಯಾಯ ಪದಾರ್ಥಗಳು ರೂಪ ಆಗ್ತಾ ಇದೆ. ಅಂದ್ರೆ ಸಂಕಲ್ಪವೇ ಏನಾಯ್ತು ಈಗ? ಮತ್ತು ಮನಸ್ಸು ಅಂದ್ರನೇ ಸಂಕಲ್ಪ, ಅದೇ ಮನಸ್ಸೆಂದು ಹೇಳಿಸಿಕೊಳ್ಳಲ್ಪಡುತ್ತದೆ. ಇನ್ನು ಯಾವ್ಯಾವ ಪದಾರ್ಥಗಳ ಆಕಾರವಂತೆ ಆಗುತ್ತದೆಯೋ ಅದಕ್ಕೆ ಏನಂತ ಕರಿಬೇಕು? ಮನಸ್ಸು. ಇವೆಲ್ಲವೂ ಮನಸ್ಸಿನ ವಿಕಾರ ಅಂತ ಹೇಳಿದ್ರಿ. ಕರೆ ಮನಸ್ಸು ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಇದಕ್ಕೆ ಮನಸ್ಸು ಅನ್ಬೇಕು. ಆಯಾಯ ಪದಾರ್ಥಗಳ ಆಕಾರವನ್ನು ಹೊಂದುದಕ್ಕನ ಏನನ್ಬೇಕು? ಮನಸ್ಸು ಅಂತ ತಿಳ್ಕೊಂಡು ಹೇಳಬೇಕು. ಬೇರೆ ಯಾವುದೂ ಇಲ್ಲ, ಇದಕ್ಕಿಂತ ಬೇರೆ ಆ ಮನಸ್ಸಿನ ಸ್ವರೂಪ ಐತೇನೋ? ಬೇರೆ ಏನೂ ಇಲ್ಲ. ದ್ರವತ್ವಕ್ಕಿಂತ ಜಲವು, ಚಲನಕ್ಕಿಂತ ವಾಯು ಹೇಗೆ ಬೇರೆಯಾಗಿರುವುದಿಲ್ಲವೋ? ಜಲ ಹೆಂಗದ ರೀ? ದ್ರವ ಅದ. ದ್ರವ ಹೆಂಗದ? ಜಲ. ಅಂದ್ರೆ ದ್ರವತ್ವಕ್ಕೂ ಜಲಕ್ಕೂ ಏನಾರು ಭಿನ್ನತೆ ಅದಾನು? ದ್ರವತ್ವ ಉಳುದ್ದು ಅಂದ್ರನೇ ಜಲ, ಜಲ ಅಂದ್ರನೇ ದ್ರವತ್ವ. ದ್ರವತ್ವವಿವು ಯಾರ ಅಂಶ? ಜಲದ ಅಂಶ. ಈ ಪೃಥ್ವಿಯಲ್ಲಿ 5 ಭೂತಗಳ ಅಂಶ ಅದನ್ನ ಏನು ಹೇಳ್ಯಾರಿ? ಜಲತ್ವವಿದು ಏನು ಜಲದ ಅಂಶ. ಆಮೇಲೆ ಉಷ್ಣತ್ವ ಇವು ಅಗ್ನಿಯ ಅಂಶ, ಕಠಿಣತ್ವ ಇವು ಪೃಥ್ವಿ ಅಂಶ,
ಚಲನತ್ವವು ವಾಯುವಿನ ಅಂಶ. ಆಮೇಲೆ ಓರಿ ಅವಕಾಶ ಕೊಡೋದಕ್ಕೆ ಏನನ್ಬೇಕು, ಹೀಗೆ ಹೇಳ್ಕೊಂಡು ಬಂದಾರ ಅಂದಮೇಲೆ ಅದಕ್ಕೆ ಇಲ್ಲಿ ಏನಂತಾರ, ಚಲನದಕ್ಕಿಂತಲೂ ವಾಯು ಬೇರೆ ಐತೇನು? ಚಲನ ಅಂದ್ರೇ ವಾಯು, ವಾಯು ಅಂದ್ರೇ ಚಲನ. ಹೇಗೆ ಬೇರೆಯಾಗಿರುವುದಿಲ್ಲವೋ ಹಾಗೆ ಸಂಕಲ್ಪಕ್ಕಿಂತಲೂ ಮನಸ್ಸು, ಮನಸ್ಸಿಗಿಂತಲೂ ಸಂಕಲ್ಪ ಬೇರೆಯಾಗಿರುವುದಿಲ್ಲ. ಮನಸ್ಸಂದ್ರ ಸಂಕಲ್ಪ, ಸಂಕಲ್ಪ ಅಂದ್ರ ಮನಸ್ಸು. ಅದಕ್ಕಾಗಿ ನೀನು ಹೇಳಿದ್ದೇನೆ, ಮನಸ್ಸಿಗೆ ಸಂಕಲ್ಪವು ಏನಲ್ಲ, ವಿಷಯವಲ್ಲ. ಹೇಳಿರಲ್ಲ ಅಂದ್ರೆ ಸ್ಥೂಲ ದೃಷ್ಟಿಯಿಂದ ಹೇಳಿವಂತ ಸ್ಪಷ್ಟ ಬರ್ದಾರ. ಏನು ಮತ್ತು ಮನಸ್ಸಿಗೆ ವಿಷಯ ಯಾವುದು ಅಂತ ಕೇಳಿದ್ರೆ, ಯಾವುದನ್ನು ಕುರಿತು ಸಂಕಲ್ಪ ಮಾಡುತ್ತೇವೆಯೋ ಅದು ವಿಷಯ. ಏನು ಯಾವುದೇ ಇರ್ಬೋದು, ಯಾವುದನ್ನು ಕುರಿತು ಸಂಕಲ್ಪ ಮಾಡುತ್ತೇವೋ, ನಿಶ್ಚಯ ಮಾಡುತ್ತೇವೋ, ಸ್ಮರಣ ಮಾಡುತ್ತೇವೋ, ಅಭಿಮಾನ ಮಾಡುತ್ತೇವೋ ಅವು ವಿಷಯ ಅಲ್ಲ ಹೊರತಾಗಿ ಮನಸಾದಿಗಳಿಗೆ ಸಂಕಲ್ಪ, ವಿಕಲ್ಪ, ನಿಶ್ಚಯ, ಅಭಿಮಾನ, ಆಮೇಲೆ ಸ್ಮರಣ ಇವು ವಾಸ್ತವತ ವಿಚಾರ ಮಾಡಿ ನೋಡಿದರೆ ವಿಷಯ ಅಲ್ಲ ಅಂತ ಹೇಳ್ಕೊಂಬಂದಿದ್ದಾರೆ. ಸಂಕಲ್ಪ ಮತ್ತು ಮನಸ್ಸು ಹೀಗೆಂದು ಎರಡು ಹೆಸರುಗಳಿರುತ್ತವೆ ಹೊರತು ಸ್ವರೂಪವೇನೂ ಬೇರೆಯಾಗಿರುವುದಿಲ್ಲ. ಎರಡು ಹೆಸರು ಬಂದವು ಕರೆ ಅಷ್ಟೇ, ಸಂಕಲ್ಪ ಅಂತಾರ ಇಲ್ಲ ಮನಸ್ಸು ಅಂತಾರ. ಎರಡಕ್ಕೂ ಬೇರೆ ಬೇರೆ ರೂಪ ಐತೇನು ಅಂದ್ರೆ, ಸಂಕಲ್ಪ ಅಂದ್ರೆ ಮನ, ಮನಸ್ಸಂದ್ರೆ ಸಂಕಲ್ಪ. ಸಂಕಲ್ಪ ಮೂಲಕ ಜಗತ್ತು ತೋರುವುದರಿಂದ ಜಗತ್ತೆಲ್ಲವೂ ಸಂಕಲ್ಪಮಯವಾಗಿರುತ್ತದೆ. ಈ ಸಂಕಲ್ಪ ಮಾತ್ರದಿಂದ ತೋರೋದು ಏನು ಮೊದಲದು ಕಲ್ಪನಾ ಅದನೋ ಏನು ಮೊದಲದು ಕಲ್ಪನಾದ ಅಂದಮೇಲೆ ಇದು ಕಲ್ಪನಾದ ಸ್ವರೂಪವೋ ಕಲ್ಪನಾದಕ್ಕಿಂತಲೂ ಭಿನ್ನದು ಕಲ್ಪನಾದ ಸ್ವರೂಪವೇ ಅದ. ಆದ್ದರಿಂದಲೇ ಜ್ಞಾನಿಗಳು ಸಂಕಲ್ಪ ರೂಪ ದೃಶ್ಯ ಜಗತ್ತಿಗೆ, ಜ್ಞಾನಿಗಳು ಏನಂತಾರೆ ಇದಕ್ಕಂದ್ರೆ ಸಂಕಲ್ಪ ರೂಪ ದೃಶ್ಯ ಜಗತ್ತಿಗೆ ಮಾಯಾಮಯ. ಇದೆಲ್ಲ ಯಾವ್ದ್ರ ಸ್ವರೂಪ ರೀ? ಇದೆಲ್ಲ ಮಾಯಾಮಯವನು, ಮಾಯ ಏನು ಬಿಟ್ಟದನು ಅಂದ್ರೆ ಮಾಯಾದ ವಿಕಾರವೋ ಮಾಯದಕ್ಕಿಂತಲೂ ಭಿನ್ನದು. ಇದೆಲ್ಲವೂ ಮಾಯಾಮಯ ಅಥವಾ ಮಾಯಾದ ಸ್ವರೂಪ ಅಂದ್ರೂ ಸರಿ, ಮಾಯಾದ ವಿಕಾರ ಅಂದ್ರೂ ಸರಿ. ಆಮೇಲೆ ಇದು ಮಾಯಾಮಯ ಅಂದ್ರೆ ಅವಿದ್ಯಾ ರೂಪವೋ ಅವಿದ್ಯಾ ರೂಪ ಅಲ್ಲವೋ? ಅವಿದ್ಯಾ ಅಂದ್ರೆ ಮಾಯಾ, ಮಾಯಾ ಅಂದ್ರೆ ಅವಿದ್ಯಾ. ಆಮೇಲೆ ಸಂಸ್ಕೃತಿ, ಸಂಸ್ಕೃತಿ ಅಂದ್ರೆ ಸಂಸಾರ, ಸಂಸಾರ ಅಂದ್ರೂ ಅವಿದ್ಯಾನೋ, ಅವಿದ್ಯಾ ಅಂದ್ರೆ ಸಂಸಾರ ಅಲ್ಲವೋ? ಎರಡೂ ಒಂದೇ. ಏನು ಚಿತ್ ಅಂತ ಇದ್ದಾರೆ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಮನ ಅಂತಾರ. ಸ್ಮರಣ ಮಾಡುವುದು ಅಂದ್ರೇ ಏನಪ್ಪ ಅಂತ ಕೇಳಿದಾದ್ರೆ ಸಂಸಾರ, ಸಂಸಾರ ಅಂದ್ರೆ ಅಥವಾ ಅವಿದ್ಯಾ, ಅವಿದ್ಯಾ ಅಂದ್ರೆ ಏನಂದ್ರೆ ಸ್ಮರಣ ಮಾಡೋದು. ಅಂದ್ರೆ ಅಂತಃಕರಣ ನಾಲ್ಕು ಅವಿದ್ಯೆಯ ಪರಿಣಾಮ ಏನು ಅವಿದ್ಯಕ್ಕಿಂತ ಭಿನ್ನದವು. ಮತ್ತು ಅವಿದ್ಯಾ ರೂಪ ಅಂದ ಮೇಲೆ ಆ ಅವಿದ್ಯಾ ಅಂದ್ರೆ ಬೇರೆ ಅಲ್ಲ, ಆಮೇಲೆ ಚಿತ್ ಅಂದ್ರೆ ಬೇರೆ ಅಲ್ಲ, ಮನಸ್ಸಂದ್ರೆ ಬೇರೆ ಅಲ್ಲ, ಸಂಕಲ್ಪ ಅಂದ್ರೂ ಬೇರೆ ಅಲ್ಲ, ಬಂಧ ಅಂದ್ರೂ ಬೇರೆ ಅಲ್ಲ, ಸಂಕಲ್ಪ ಅಂದ್ರೂ ಬೇರೆ ಅಲ್ಲ. ಏನು ಬಂಧ ಅಂದ್ರೆ ಯಾವುದಕ್ಕೆ ಅನ್ಬೇಕು ಅನ್ನೋದು ವಿಚಾರ ಸಾಗರದೊಳಗೆ ಎರಡನೇ ತರಂಗ ಅಥವಾ ನಾಲ್ಕನೇ ತರಂಗದ ವಿಷಯ ಬರ್ತಾ ಇದೆ. ಬಹುಶಃ ಎರಡನೇ ತರಂಗದ ಇರಬೇಕು. ಬಂಧ ಅಂದ್ರೆ ಯಾವುದಕ್ಕನ್ನಬೇಕು? ಅಹಂಕಾರವನ್ನೇ ಮೊದಲು ಮಾಡಿಕೊಂಡು ಅನಾತ್ಮ ಪದಾರ್ಥಗಳಿಗೆ ಏನಂತಾರ? ಬಂಧ ಅಂತಾರ. ಇಲ್ಲ ಅಹಂಕಾರವನ್ನೇ ಮೊದಲು ಮಾಡಿಕೊಂಡು ಅನಾತ್ಮ ಪದಾರ್ಥ, ಅನಾತ್ಮ ಪದಾರ್ಥದ ಜ್ಞಾನ ಎರಡಕ್ಕೂ ಕೂಡಿ ಏನಂತ ಕರೀತಾರ? ಬಂಧ ಅಂತ ಕರೀತಾರ. ಮತ್ತು ಬಂಧ ಅಂದ್ರೇ ಅಜ್ಞಾನ, ಅಜ್ಞಾನ ಅಂದ್ರೇ ಬಂಧ, ಬಂಧ ಅಂದ್ರೇ ಮನಸ್ಸು, ಸಂಕಲ್ಪ, ಸಂಕಲ್ಪ ಅಂದ್ರೇ ಬಂಧ. ಮಲ, ಮಲ ಅಂದ್ರೆ ಪಾಪ. ಏನು ಪಾಪ ಅಂದ್ರೆ ಏನ್ರಿ? ಮನಸ್ಸು ಅದೇನು ಸಂಕಲ್ಪ ಅಂದ್ರೇ ಪಾಪ ರೂಪ, ದೋಷ ರೂಪ, ದೋಷ ಅಂದ್ರೇ ಸಂಕಲ್ಪ ರೂಪ. ತಮ, ತಮ ಅಂದ್ರೆ ಗುರುತಾಗ್ತಾ ಇದೆ. ತಮ ಗುಣ ಪ್ರಧಾನವಾಗಿ ತೋರುವುದು ಏನದ? ಪ್ರಕೃತಿ ಅದ. ತಮಸ್ಸು ಅಂದ್ರೇ ಸಂಕಲ್ಪ, ಸಂಕಲ್ಪ ಅಂದ್ರೇ ತಮಸ್ಸು ಎಂಬ ಪರ್ಯಾಯ ನಾಮಗಳೆಂದು ತಿಳಿಯುತ್ತಾರೆ. ಇವಕ್ಕೇನಂತಾರ? ಪರ್ಯಾಯ ನಾಮ ಅಂತಾರ. ನಾಮ ಅನೇಕ, ಅರ್ಥ ಏಕ, ಇದಕ್ಕೆ ಪರ್ಯಾಯ ಅಂತಾರ. ಏನಂತಾರೆ? ನಾಮ ಅನೇಕ, ಅರ್ಥ ಮಾತ್ರ ಒಂದೇ, ಇದಕ್ಕೆ ಪರ್ಯಾಯ ನಾಮ ಅಂತ ಕರೀತಾರೆ. ಈ ಅರ್ಥವು ಯೋಗ ವಾಸಿಷ್ಠ ಉತ್ಪತ್ತಿ ಪ್ರಕರಣ 4ನೇ ಸರ್ಗದಲ್ಲಿ ಹೇಳಲ್ಪಟ್ಟಿರುತ್ತದೆ. ಈ ವಿಷಯವನ್ನು ವಿಶೇಷವಾಗಿ ಯಾವ ಯೋಗ ವಾಸಿಷ್ಠದಲ್ಲಿ 4ನೇ ಸರ್ಗದೊಳಗೆ ಅಂದ್ರೆ ಅಧ್ಯಾಯದಂಗನೆ 4ನೇ ಅಧ್ಯಾಯದಲ್ಲಿ ಇದನ್ನು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ, ಉತ್ಪತ್ತಿ ಪ್ರಕರಣ ಹೇಳುವಾಗ ಈ ಜಗತ್ತು ಹೇಗೆ ಉತ್ಪತ್ತಿ ಆಯಿತು ಅನ್ನುವಂಥ ಪ್ರಕರಣವನ್ನು ಹೇಳುವಾಗ ಅಂದ್ರೆ ತಿಳಿಸಿಕೊಡುವಾಗ ಈ ವಿಷಯ ಅಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ಹೇಳಲ್ಪಟ್ಟಿದ್ದು ಒಂದು ರಾಮಚಂದ್ರ ಪ್ರಭುವರು ಪ್ರಶ್ನೆ ಮಾಡಿದ್ದು 2 ಚರಣ, ಆಮೇಲೆ ಉತ್ತರ ಹೇಳಿದ್ದು ಒಂದು 7-8-10 ಚರಣಗಳನ್ನು
ಬರೆದಿದ್ದಾರೆ. ಇದಕ್ಕೆ ಅನುಸರಿಸಿನೇ ಏನಪ್ಪಾ ಅಂತ ಕೇಳಿ ಇದು ಪರಮಾರ್ಥ ಗೀತೆ ತಯಾರಾಗ್ಯದ. ಏನ್ರಿ ಇಲ್ಲಿ ಹೆಂಗೆ ಎರಡೆರಡು ಸಾಲಿನೂ ಒಂದೊಂದು ಇವು ಅದಾವ, ಹಾಗೆ ಅಲ್ಲಿಯೂ ಕೂಡ ಅದ. ಇಲ್ಲಿ ಅದಕ್ಕೆ ಮೊದಲು ಶ್ರೀರಾಮ ಉವಾಚ ಯಾರ ಹೇಳ್ತಾರೋ, ಉವಾಚ ಅಂದ್ರೆ ಕೇಳುವುದು. ರಾಮಚಂದ್ರ ಪ್ರಭುದೇವರು ಕೇಳ್ತಾ ಇದಾರೆ. ಏನು ಕೇಳ್ತಾರಪ್ಪ ಅಂತ ಕೇಳಿ ಸುಮ್ಮನೆ ಓದ್ತೇನೆ, ಅರ್ಥ ಹೇಳಕ್ಕಾಗಲ್ಲ. ಸಂಸ್ಕೃತ ಬಲ್ಲವ್ರಿಗೆ ಅದೇನಪ್ಪ ಅಂದ್ರೆ ಸರಿಯಾಗಿ ಅರ್ಥ ಆಗ್ತಾ ಇದೆ. ಭಗವನ್ ಮನಸ್ಸು ರೂಪಂ ಕೀದೃಶಂ ವದಮೆ ಸ್ಫುಟಂ ಯಸ್ಮಾಂತೋ ನೇಯಂ ಅಖಿಲ ತನ್ಯತೆ ಲೋಕಮಂಜರಿ. ಏನ್ರಿ ಇಲ್ಲೇನಪ್ಪ ಅಂತ ಕೇಳಿ ಅದೇ ಈಗೇನು ಮನಸ್ಸು ಅಂದ್ರೆ ಎದಕ್ಕೆ ಅನ್ಬೇಕು ಅಂತ ಕೇಳ್ಯಾನಲ್ಲ, ಅದೇ ಪ್ರಶ್ನೆ ಈಗ ಒಂದು. ಅದಕ್ಕೆ ಉತ್ತರ ಏನದ ಅಂತ ಕೇಳಿ ಮುಂದಿಂದು 6-7 ನೋಡಿ ಉತ್ತರ ಅದ ಎರಡೆರಡು ಸಾಲಿಂದು. ಏನ್ರಿ ರಾಮಸ್ಯ ಮನಸ್ಸೋ ರೂಪಂ ನ ಕಿಂಚಿದಪಿ ದೃಶ್ಯತೆ ನಾಮ ಮಾವೃತೆ ಯೋಮ್ನ ಯಥಾ ಶೂನ್ಯ ಜಡಾಕೃತೆ ನ ಬಾಹ್ಯೋ ನಾಪಿ ಹೃದಯ ಸದುಪಂ ವಿದ್ಯತೆ ಮನಃ ಸರ್ವತ್ರೈವ ಸ್ಥಿತಂ ಚೈತದಿದ್ಧಿ ರಾಮ ಯಥಾ ನಭಃ ಇದಮಸ್ಮಾಮುತ್ಪನ್ನಂ ಮೃಗತೃಷ್ಣಾಂಬು ಸನ್ನಿಭಂ ರೂಪಂ ತು ಕ್ಷಣಸಂಕಲ್ಪಾದ್ಯತೆಯೇಂದು ಭ್ರಮೋಪಮಂ ಮಧ್ಯೆ ಯದೇತದರ್ಶಸ್ಯ ಪ್ರತಿಮಾನಂ ಪ್ರಥಾಂ ಗತಂ ಸತೋ ವಾಪ್ಯಸತೋ ವಾಪಿ ತನ್ಮನೋ ವಿದ್ಧ ನೇತರತ್ ಯದರ್ಥ ಪ್ರತಿಭಾನಂ ತನ್ಮನ ಇತ್ಯಾಭಿಧೀಯತೆ ಅಂದ್ರೆ ಇತ್ಯಭಿಧೇಯತೆ ಬಿಡಿಸುವುದವಾಗ. ಏನ್ರಿ ಅನ್ಯತ್ರ ಕಿಂಚಿದಪ್ಯಸ್ತಿ ಮನೋನಾಮಃ ಸಂಕಲ್ಪನಂ ಮನೋವಿದ್ಧಿ ತನ್ನ ವಿದ್ಯತೆ ಯಥಾ ದೃಢತ್ವಾತ್ ಸಲೀಲಂ ತಥಾ ಸ್ಪಂದೋ ಯಥಾ ನೀಲಾತ್ ಯತ್ರ ಸಂಕಲ್ಪನಂ ತತ್ರ ತನ್ಮನೋಂಗಂ ತಥಾ ಸ್ಥಿತಂ ಸಂಕಲ್ಪ ಮನಸಿ ಭಿನ್ನೆ ನ ಕದಾಚನ ಕೇಚನ ಅವಿಧಾ ಸಂಸ್ಮೃತಿಶ್ಚಿತಂ ಮನೋ ಬಂಧೋ ಮಲಸ್ತಮಃ ಈತ ಪರ್ಯಾಯ ನಾಮಾನಿ ದೃಶ್ಯಸ್ಯ ವಿದುರುತ್ತಂ. ಈ ರೀತಿಯಾಗಿ ರಾಮಚಂದ್ರ ಪ್ರಭುದೇವ್ರನ್ನ ಕುರಿತು ವಸಿಷ್ಠರು ಏನು ಮಾಡ್ಯಾರಪ್ಪ ಅಂದ್ರೆ ಉತ್ತರವನ್ನು ಹೇಳ್ಯಾರ. ಈಗೇನು ಕೊನೆ ನುಡಿ ಬರ್ದಾರಲ್ಲ ಅದೇ ಈ ವಿಷಯ, ಮತ್ತೇನಿಲ್ಲ. ಈ ಪ್ರಕಾರ ಶ್ರೀ ವಸಿಷ್ಠರು ಶ್ರೀ ರಾಮಚಂದ್ರನಿಗೆ ಮನಸ್ಸಿನ ರೂಪವನ್ನು ಬೋಧಿಸಿರುತ್ತಾರೆ. ಈಗ ಎಷ್ಟು ಬೋಧಿಸಿದಾರ, ಅಲ್ಲಿ ವಿಶೇಷವಾಗಿ ಇನ್ನಷ್ಟು ನೀವು ನೋಡ್ಕೋಬೇಕು ಅಂದ್ರೆ ಆ ಸರ್ಗವನ್ನು ನೋಡ್ರಿ ಅಂತ ಅದಕ್ಕೆ ಅಭಿಪ್ರಾಯ. ಗತಿಯು 5ನೆಯದು. ಇದಕ್ಕೆ ಅತಿ ಹಿತಮೆನಿಪ ನಿರೂಪಣಗಳು ಏಕಾದಶವಂ ಅತಿಶಯ ಮಾಗಿರೆ ತಿಳಿಯಲ್ ಪ್ರತಿಪಾದಿತವು ಇಲ್ಲೇ ವಿಶ್ವ ರಚನಾಭೇದಂ. ವಿಶ್ವದ ರಚನಾ ಭೇದ ಏನಾಯ್ತು ಅಂದ್ರೆ ಹೆಂಗಾಯ್ತು ಅನ್ನೋದು ಹೇಳಿವಿ. ಇದ್ರೊಳಗೆ ಸೃಷ್ಟಿ ಉತ್ಪತ್ತಿ ಕ್ರಮವನ್ನು ಇದರೊಳಗೆ ಹೇಳ್ಕೊಂಡು ಬಂದ್ವಿ ಅಂತೇಳಿ. ತಿಳಿಯಲ್ ಎಷ್ಟನೇ ಗತಿಪ್ಪ ಅಂದ್ರೆ ಇದು 5ನೇ ಗತಿ. ಇದಕ್ಕೆ ಅತಿ ಹಿತ ಮೆನಿಪ ನಿರೂಪಣಗಳು. ಅತಿ ಹಿತವಂದ್ರೆ ಜೀವನದ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲವಾದಂಥ ವಿಷಯ ಪ್ರತಿಪಾದನೆ ಮಾಡಿರುವುದರಿಂದ ಏಕಾದಶವಂ ಎಷ್ಟು ನುಡಿಗಳು ಹೇಳಿದಾರ? 11. ವಿಚಾರ ಮಾಡಿ ನೋಡಿದ್ರೆ ಅಂದ್ರೆ ಅತಿಶಯ ಅದಾವು. ಒಂದೊಂದು ನುಡಿ ಒಳಗೆ ಏನಪ್ಪಾ ಅಂದ್ರೆ 7, 8, 7, 8 ಎರಡೆರಡು ಸಾಲಿನ ನುಡಿ ಅದಾವು. 11 ಎಂಟ್ಲೆ 8 ಹಿಡಿದ್ರು 88 ಅಕ್ಕಾವು. ಆದ್ರೆ ಹೇಳ್ತಾರೋ ಏಕಾದಶ ಅಂತ ತಿಳ್ಕೊಂಡು. ಅತಿಶಯಂ ಆಗಿರೆ ಹೆಚ್ಚಿಗೆ ಇದ್ರು ಕೂಡ ತಿಳಿಯಲ್ ಪ್ರತಿಪಾದಿತವು ಇಲ್ಲಿ ತಿಳಿಸುವ ಸಲುವಾಗಿ ಇಲ್ಲಿ ಪ್ರತಿಪಾದನೆ ಮಾಡಿದೆ. ಏನನ್ನ ಅಂದ್ರೆ ವಿಶ್ವ ರಚನಾ ಭೇದವನ್ನು ಕುರಿತು ಅಂತೇಳಿದು ಈ ರೀತಿಯಾಗಿ ಹೇಳ್ಕೊಂಬಂದು ಅಂತೂ ಗತಿ 5ಕಂ ನಿರೂಪಣೆ 55ಕಂ ಚರಣ 68ಕಂ ಮಂಗಳ 600 ಚಿಲ್ಲರ್ ಐತೇನ್ರಿ? ಬರೀ 68 ಬಿದ್ದದ ನಮಗೆ ಅಂಕಿ.
ಅದ ಹೊಸ ಪ್ರಿಂಟ್ನಾಗ 68 ಆಗ್ಯದ, ಹಳೆ ಪ್ರಿಂಟ್ನಾಗ ನೋಡ್ರಿ. ಹ್ಞೂ ಅಲ್ಲ ಇರಬೇಕು, ಅದು ಅಂಕೆ ಅಕ್ಷರ ಇದು ಬಿದ್ದಿಲ್ಲ ಅಷ್ಟೇ. ಏನ್ರಿ ಐದಕ್ಕಂ ನಿರೂಪಣೆ 55ಕ್ಕೂ 11 5 55 ಅದು ಬರೋಬ್ಬರಿ ಆಯಿತು. ಏನ್ರಿ ಈಗ ಒಂದೊಂದು ಇದರೊಳಗೆ ಎಷ್ಟದಪ್ಪ ಚರಣ ಅಂತ ಕೇಳಿದರೆ ಎಷ್ಟು ಅದಾವ್ರಿ? 11 ಅದಾವ. ಏನ್ರಿ ಅದರ ಲೆಕ್ಕ ಹಾಕಿದ್ರೆ 55ಕ್ಕೆ 11 ಗುಣಸ್ರಿ ಎಷ್ಟು ಆಕತಿ, ಅದ್ರ ಬರೋಬ್ಬರಿ ಆಕತಿ. ಏನು ಇರ್ಲಿ, ಆಮೇಲೆ ಲೆಕ್ಕ ಮಾಡಿ ಬರ್ಕೋರಿ. ಇನ್ನು 6ನೇ ಗತಿ ಅಂತೂ ಏನಪ್ಪಾ ಅಂದ್ರೆ ಈ ಶಿಬಿರದೊಳಗೆ 5 ಗತಿ ಅಂತೂ ಏನಪ್ಪಾ ಅಂದ್ರೆ ನಿರ್ವಿಘ್ನದಿಂದ ಸಮಾಪ್ತಿಯಾಗಿ ಬಂದು ಇಂದ ಮುಂದಿಂದಕ್ಕೆ ವಿಘ್ನ ಬಂದತನ ತಿಳ್ಕೊಬೇಡ್ರಿ. ಆದ್ರೆ ಏನಪ್ಪಾ ಅಂದ್ರೆ ಶಿಬಿರದ ಒಂದು ನಿಯಮ ಏನದ, ಒಂದು ತಿಂಗಳಂದ್ರೆ 25 26 ದಿನದ ಒಂದು ನಿಯಮ ಏನದ. ಆ ನಿಯಮಾನುಸಾರವಾಗಿ ಇವತ್ತು ಸಾಯಂಕಾಲ ಒಂದು, ನಾಳೆ ಮುಂಜಾನೆ ಸಾಯಂಕಾಲ 2 3 ಪೀರಿಯಡ್ ನಡೀತದೆ. ಇನ್ನು 3 ನಾಡ್ದು ಏನದಪ್ಪ ಅಂತ ಕೇಳಿದ್ರೆ ಮುಕ್ತಾಯ ಸಮಾರೋಪ ಸಮಾರಂಭ ಇರ್ತಾ ಇದೆ. ಆಗೇನು ವಿಷಯ ನಡೆಯುವುದಿಲ್ಲ. ಈ ಸಾಯಂಕಾಲ ನಾಳೆ ಮುಂಜಾನೆ ಅಂದ್ರೆ 11 ರಿಂದ 12, ಸಾಯಂಕಾಲ 5 ರಿಂದ 6 3 ಟೈಮ್ ಏಟ್ ನಡೀತದೆ. 6ನೇ ಗತಿಯು ಕೂಡ ನಡೀತಾ ಇದೆ. ಮತ್ತು ಉಳಿದ ಗತಿ ಏನ್ರಿ ಅಂದ್ರೆ ಆ ದೇವರ ಗತಿ ಆಗ ಏನು ಉಳಿದ ಗತಿ ಏನಂದ್ರೆ ದೇವ್ರ ಗತಿ ಅಂದ್ರೆ ಅಜ್ಜನ ಆಶೀರ್ವಾದ ಅಂತ. ಮತ್ತೇನಪ್ಪ ಅಂತ ಕೇಳಿದಾದ್ರೆ ಈಗ ಎಲ್ಲಿ ತನ ಬಂದಿರ್ತದ ಅಲ್ಲಿ ತನ ನಡೆಸಿ ಮುಂದೆ ಏನಂತ ಇರೋ ಉಳಿದದ್ದನ್ನು ಮತ್ತೆ ಮುಂದಿನ ಶಿಬಿರದೊಳಗೆ ಅಜ್ಜ ನಮಗೆ ನಿಮ್ಗೆ ಕೂಡಿಸಿದ್ರು ಏನ್ರಿ ಮತ್ತೆ ಪ್ರಾರಂಭ ಇರ್ತಾ ಇದೆ. ಆ ಸಮಯದಲ್ಲಿ ಮತ್ತೆ ನೋಡ ಇಲ್ಲ ಅಂದ್ರೆ ಮತ್ತೆ ಈ ನಂತರದಲ್ಲಿ ಯಾರ್ಯಾರು ಮಹಾತ್ಮರು ಬಂದಾಗ ನಡೆಸಿದ್ರು ಅಂದ್ರೆ ಅವನ್ನ ನಾವು ತಾವು ಕೇಳಕ್ಕೆ ಏನು ತೊಂದರೆ ಇಲ್ಲ. ಶ್ರೀ ಶಂಭುಲಿಂಗಾಯ ನಮಃ ಗಂಟು ಕಟ್ಟಬೇಡ್ರಿ. ಏನ್ರಿ ಆರಂಭ ಮಾಡಿ ಕೈ ಬಿಡ್ತೇನೆ. ಸಾಲಿ ಹುಡುಗರು ಪಾಟಿ ಗಂಟೆ ಕಟ್ಟದಂಗೆ ಆಯ್ತಾನೆ ಬರೀ ಈಗ. ಏನು ಕಟ್ಟಿದ ಮೇಲೆ ಬಿಚ್ಚೋದು ಭಾಳ ತ್ರಾಸ ರೀ. ಏನ್ರಿ ಶ್ರೀ ಶಂಭುಲಿಂಗಾಯ ನಮಃ ಷಷ್ಠಮಗತಿ ಅನುನಯದಿಂದ ಈ ತೆರದಿಂ ಮನದ ವಿಕಲ್ಪನೆ ಪೇಳ್ದು ಬಳಿಕಂತದರಿಂ ಜನಿಸಿದ ಸಂಸಾರದ ಹದನು ಇನಿತೆಂಬುದನು ಈಗಳ್ ಅರಿವ ತೆರದಿಂದ ಉಸುರ್ವೇಂ. ಈಗ ನಿಮಗೆ ತಿಳ್ಕೊಳ್ಳುವಂಗೆ ಹೇಳ್ತೀನಿ ಅಂತ ಆರಂಭ ಮಾಡ್ತಾರೆ. ಪೂರ್ವಗತಿಯಲ್ಲಿ ವಿಚಿತ್ರವಾದ ಜಗತ್ತವೆಲ್ಲವೂ ಮನಸ್ಸಿನ ಕಲ್ಪನಾತ್ಮಕವೆಂದು ಹೇಳಿ ಏನದ ಅಂದ್ರೆ ಮನಸ್ಸಿನ ಸಂಕಲ್ಪ ಅಂದ್ರೆ ಮನಸ್ಸಿನ ರಚನಾತ್ಮಕವಾದದ್ದು ಅಂತ ಹೇಳ್ಕೊಂಡು ಬಂದು ಅಂದ್ರೆ ಕಲ್ಪನಾದಿಂದ ಆಗಿದೆ ಅಂತ ಹೇಳಿ ಈ ಗತಿಯಲ್ಲಿ ಸಂಸಾರದ ರೀತಿಯು ಎಷ್ಟು ಹೇಗಿರುವುದೆಂಬುದನ್ನು ಹೇಳುತ್ತೇವೆ. ಸಂಸಾರದ ರೀತಿ ಎಷ್ಟದ ಹೆಂಗದ ಅನ್ನೋದು ಹೇಳ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಅಂದ್ರೆ 2ನೇ ಪ್ರಶ್ನೆಗೆ ಉತ್ತರ. ಇನ್ನು ಮೊದಲೇ ಪ್ರಶ್ನೆ ಏನಿತ್ತು? ಮುನ್ನೆ ಏನು ತನ್ನ ನಿಜ ಸ್ಥಿತಿ ತಾನೇನೆಂದು. ನನ್ನ ನಿಜವಾದ ಸ್ಥಿತಿ ಏನು ಅಂದ್ರೆ ನಿನ್ನ ನಿಜವಾದ ಸ್ಥಿತಿ ಏನಪ್ಪ ಅಂದ್ರೆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪವೆಲ್ಲ ಹೊರತಾಗಿ ಮತ್ತೇನೂ ಅಲ್ಲ. ನಿನ್ನ ಆಶ್ರಯದೊಳಗೆ ಇದೆಲ್ಲ ತೋರಿದ ಹೊರತಾಗಿ ಇದನ್ನ ನಿನ್ನ ಬಿಟ್ಟು ತೋರ್ಲಿಕ್ಕೆ ಸಾಧ್ಯ ಅಲ್ಲ. ಆದ್ದರಿಂದ ನೀನೇ ಅಧಿಷ್ಠಾನ ಸ್ವರೂಪ, ಇದೇ ನಿನ್ನ ಸ್ವರೂಪ, ಇದು ನಿನ್ನ ಸ್ವರೂಪ ಅಲ್ಲ ಅಂತ ಹೇಳ್ದಂಗಂತು. ಇನ್ನು ಇದು ತೋರ್ಲಿಕ್ಕೆ ಕಾರಣ ಏನು? ಮುನ್ನಿನ ಪರಿಭವ ಎಂತಾಯ್ತೆಂದು. ಮುನ್ನಿನ ಪರಿಭವ ಈ ಜನನ ಮರಣಾತ್ಮಕ ರೂಪ ಚಕ್ರ ಹೆಂಗಾಯ್ತು, ಏನು ಕಾರಣ? ಏನು ಬ್ರಹ್ಮವು ಅನೇಕ ಜನ ಅನೇಕ ಕಾರಣಗಳು ಹೇಳ್ತಾರೆ. ಯಾವುದು ಕರೆ ಇದ್ರಾಗ ಅಂತ ಕೇಳಿದ್ರೆ ಇನ್ನು ಆರಂಭ ಮಾಡ್ತಾ ಇದ್ದಾರೆ. ಅಂದರೆ ಮುನ್ನಿನ ಪರಿಭವ ಎಂತಾಯ್ತೆಂದು ಕೇಳಿದ ಪ್ರಶ್ನೆಗೆ ಈ ಗತಿಯಲ್ಲಿ ಸಂಸಾರ ಸ್ವರೂಪವನ್ನು ವರ್ಣಿಸುತ್ತಾ ಉತ್ತರವನ್ನು ಕೊಡುತ್ತಾರೆಂಬ ತಾತ್ಪರ್ಯ. ಸಂಸಾರದ ಸ್ವರೂಪ, ಸಂಸಾರ ಅಂದ್ರೆ ಜನನ ಮರಣಾತ್ಮಕ ರೂಪವಾದ ಈ ಭವಚಕ್ರ, ಈ ದೇಹ, ಇದರ ಸ್ವರೂಪ ಏನಪ್ಪ, ಇದು ಹೆಂಗಾಯ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಶ್ವರನು ಅವಿದ್ಯಾ ಉಪಾದಿಯಿಂದ ಜೀವ ನೆನೆಸುವನೆಂದು
ದೃಷ್ಟಾಂತಪೂರ್ವಕ ಪ್ರತಿಪಾದನೆ ಮಾಡುತ್ತಾರೆ. ಈಶ್ವರ ಏನದ ಅಂತ ಕೇರೆ ತದೇವ ಸೃಷ್ಟ ತದೇವಾನು ಪ್ರಾವಿಶ್ಯತ್ ಅಂತ ಬರ್ತಾ ಇದೆ. ಅವನೇ ಸೃಷ್ಟಿ ಮಾಡ್ಯಾನ. ಯಾವುದನ್ನ? ಈಶ್ವರನೇ ಜಗತ್ ಸೃಷ್ಟಿ ಮಾಡಿ ಮತ್ತೆ ಜಗತ್ತಿನಲ್ಲಿ ಪ್ರವೇಶ ಆದವ್ರು ಯಾರು? ತಾನೆ. ಮತ್ತು ಜಗತ್ತಿನಲ್ಲಿ ಪ್ರವೇಶ ಆದ ಅಂದ್ರೆ ಜೀವ ಅಂತ ಹೆಸರು ಬಂತು, ಏನು ಈಶ್ವರ ಅಂತ ಹೆಸರು ಉಳಿತದೋ? ಜೀವ ಅಂತ ಹೆಸರು ಬಂತು. ಯಾರಿಗೆ? ಈಶ್ವರನಾದ ತನಗೆ ಜೀವ ಅಂತ ಹೆಸರು ಬಂತು. ತಂದೆಯಾದ ತನಗೆ ಮಗ ಅಂತ ಹೆಸರು ಬಂತು. ಯಾರಿಗೆ? ತಂದೆ ಆದವನಿಗೆ ಮಗ ಅಂತ ಹೆಸರು ಹೇಗೆ ಬಂದದ, ಹಾಗೆ ಈಶ್ವರನಾದವನಿಗೆ ಏನಂತ ಹೆಸರು ಬರ್ತಾ ಇದೆ? ಜೀವ ಅಂತ ತಿಳಿದು. ಚಿತ್ತೆ ಸಾಕ್ಷಾತ್ ಈಶನು ಕಂಡ ಮತ್ತ ಈಶನೇ ಜೀವನು ಕಂಡ ಈಶ್ವರತೆಯೊಳಿಲ್ಲದ ಸಂಸಾರ ಶಾಶ್ವತ ದುಃಖವನು ಉನುತಿಯ ಘೋರ ಘನತರ ಕರ್ಮಗಳ ಕಾಲಾಟ ಜನನ ಜರಾಮರಣದ ಕೊರಚಾಟ ದೇವರಿಗೀ ಪರಿ ಬಂದಪುದೆಂದು ಭಾವಿಸಿ ಕೇಳಿದ ಶಿಷ್ಯನಿಗಂದು ಗುರುವೆಂದಂ ದುರ್ನೀತಿಗಳಿಂದ ವರವಿಪ್ರನು ಶೂದ್ರತೆ ಒಡೆದಂದು ಈಶನು ತಾನೇ ಸಂಕೋಚತೆಯ ಲೇಷದ ಬಗೆ ಬಡೆದನು ಜೀವತೆಯ. ಏನು ಜೀವತೆ ಬಡ್ದವ್ರ ಜೀವ ಸ್ವರೂಪದಿಂದ ತೋರ್ದವ್ರು ಯಾರು ಅಂದ್ರೆ ಪರಮಾತ್ಮನೇ. ಕಾರಣ ಏನಪ್ಪ ಅಂತ ಕೇಳಿದ್ದಾದ್ರೆ ಸಂಬಂಧದಿಂದ. ಎದರಿಂದ? ಸಂಬಂಧದಿಂದ. ಶುದ್ಧ ಬ್ರಾಹ್ಮಣನಾಗಿದ್ದಾಗಾದರೂ ಕೂಡ ಏನದನ? ಶುದ್ಧ ಬ್ರಾಹ್ಮಣದಾನ. ಶುದ್ಧ ಬ್ರಾಹ್ಮಣ ಇದ್ರೂ ಕೂಡ ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ನಾ ಶೂದ್ರ ಅಂತ ಭಾವ ಬಂದದ. ಏನಂತ ಭಾವ ಬಂದದ? ಯಾಕೆ ಆ ಭಾವ ಬಂದದ ಅಂದ್ರೆ ಕುಡ್ದಾನ. ಏನು ಮಾಡ್ಯಾನ್ರಿ? ಕುಡ್ದಾನ. ಎಷ್ಟು ಕುಡ್ದಾನಪ್ಪ ಅಂದ್ರೆ ಫುಲ್ ನಿಷೇಧಾಗ ಅದನ್ನ ನೋಡ್ರಿ ಅಂತಿರ್ತಿರಲ್ಲ, ಹಂಗೆ ನಿಷೇಧಾಗ ಅದನ್ನ. ನಿಷೇಧ ಆಗಿರೋದ್ರಿಂದ ಒಬ್ಬ ತಿಳುವಳಿಕೆ ಉಳ್ಳವ ಅಥವಾ ಇನ್ನೊಬ್ಬ ಬೇರೆ ಅನ್ಯ ಮಾರ್ಗದವ ಇದ್ದವ ಅಂದ್ರೆ ವಯಸ್ಸರಾಗಲಿ ಕ್ಷತ್ರಿಯ ಆಗಲಿ ಇದ್ದವೇನಂದ, ಏನ್ರಿ ಆಚಾರ್ಯರೇ ಬ್ರಾಹ್ಮಣರೇ ನೀವು ದೊಡ್ಡ ಕುಲದವರಾಗಿ, ಯಾ ಕುಲ? ದೊಡ್ಡ ಕುಲದವರಾಗಿ ಬ್ರಾಹ್ಮಣರಾಗಿ ಈ ರೀತಿ ಕುಡಿದು ಯೋಗ್ಯನ್ರಿ, ಇದು ಸರಿ ಅಲ್ರಿ ಅಂದವ. ನಾ ಶೂದ್ರದನೆ ಅಂದೇವ. ಏನದನೆ? ನಾ ಶೂದ್ರದನೆ, ನಾ ಎಲ್ಲಿ ಬ್ರಾಹ್ಮಣ ಅದನೆ ಅಂತ ತಿಳ್ಕೊಂಡು ಒದರಾಕತ್ತ. ಏನು ಬ್ರಾಹ್ಮಣ ಇದ್ದವನ ಶೂದ್ರ ಅಂತ ತಿಳ್ಕೊಂಡನು, ಏನು ಬ್ರಾಹ್ಮಣ ಅಲ್ಲದವನು? ಬ್ರಾಹ್ಮಣ ಇದ್ದನು ಕೂಡ ಏನಾಗ್ಯದ ಸೆರೆ ಸಂಘ ಮೂಲಕವಾಗಿ ಶೂದ್ರತೆ ನಾಮ ಬಂದದ. ವಾಸ್ತವತ ಏನಲ್ಲ. ಯಾವಾಗ ನಿಶೆ ಇಳಿತು? ನಿಶೆ ಇಳಿಸ್ಬೇಕಾದ್ರೆ 3 ಪ್ರಕಾರದ. ಯಾವನು ಪ್ರಯೋಗ 2 ಮಾಡಬಹುದು, 1 ಮಾಡಕ್ ಹೋಗ್ಬೇಡ್ರಿ. ಪ್ರಸಂಗ ಬಂದ್ರೆ ತುಪ್ಪ ಕುಡಿಸಿದ್ರೆ ನಿಶೆ ಇಳಿತದ ಸೆರೆ ಕೊಡ್ದವ್ರಿಗೆ, ಏನ್ರಿ ಅಡ್ಡಿ ಇಲ್ಲ, ಏನು ತೊಂದ್ರೆ ಇಲ್ಲ. ಮೊಸರು ಕುಡಿಸಿದ್ರು ನಿಶೆ ಇಳಿತದ. ಒಂದು ವೇಳೆ ಇವಕ್ಕೆ ದೌಡ್ ಇಳಿಲಿಲ್ಲ ಅಂದ್ರೆ ಇನ್ನೊಂದದ ರೀ. ಯಾವ್ದ್ರಿ? ಕಪಾಳ ಮುರ್ಮುರಿ ಅಂತ ಒಂದದ. ಯಾವ್ದ್ರಿ? ಸರ್ದಿತ್ ಏನಪ್ಪಾ ಅಂತ ಕೇಳಿದ್ರೆ ಒಂದು ಹೇಟು ಕೊಟ್ರೆ ನಿಶೆ ಕಬರಿಲ್ಲ ಹೋಗತ್ತೆ, ಏನ್ರಿ. ಆದ್ರೆ ಅದು ಸ್ವಲ್ಪ ತ್ರಾಸದಾಯಕ. ಏನು ಸೆರೆ ಕುಡ್ದವ್ರಿಗೆ ಮೊಸರು ಅಥವಾ ತುಪ್ಪ ಕೊಡಿಸೋದು. ಇನ್ನು ಅವ್ರು ಬ್ಯಾಡಾಗ ಇತ್ತು ಅಂದ್ರೆ ಇನ್ನೊಂದೈತಿ, ಅದನ್ನು ಕೊಡಿಸಿದ್ರೆ ಶಿವಾಯನಮ ಹೇಳೋದಿಲ್ಲ, ಅದೇನಂತಾರಲ್ಲ. ಏನು ಸೆರೆದು ಕೂಡ ಒಂದು ವಸ್ತು ಕುಡಿಸಿ ಬಿಟ್ರೆ ಹಳ್ಳಿ ಶಿವಾಯನಮ ಹುಟ್ಟೆ ಬರೋದಿಲ್ಲ, ಏನ್ರಿ ಈ ಸದ್ಯ. ಏನು ಅಂತೂ ಏನಪ್ಪ ಅಂತ ಸೆರೆ ಕೂಡದ ನಿಶೆಯೊಳಗೆ ಬ್ರಾಹ್ಮಣನಿದ್ದು ನಾ ಬ್ರಾಹ್ಮಣ ಅಲ್ಲ ಅಂತ ಹೆಂಗಾಗ್ಯದ, ಹಾಗೆ ಪರಮಾತ್ಮನು ನಿರಾಕಾರ ನಿರ್ಗುಣ ದುಃಖರಹಿತನಾಗಿದ್ದರೂ ಕೂಡ ಈ ದುಃಖಮಯ ಪ್ರಪಂಚದಲ್ಲಿ ಜೀವ ರೂಪದಿಂದ ಪ್ರವೇಶಿಸಿದಾಗ ಜೀವಭಾವ ಬಂದು ಏನಾಗ್ಯದ ಅಂತ ಕೇಳಿದ್ರೆ ಇದೆಲ್ಲ ದುಃಖದ ಲೇಷ ಬಂದಂಗಾಗ್ಯದ. ಜೀವಭಾವ ಬಂದದ್ದಕ್ಕೋ ಏನು ತಾನು ಜೀವನ ಆಗಿದ್ದಕ್ಕೋ ಜೀವಭಾವ ಬಂದದ. ಆದರೆ ಜೀವ ಅಲ್ಲ ಅಂದ್ರೆ ಜೀವನಿಗೆ ಇಲ್ಲ ಬಂದ, ಜೀವಭಾವ ಎಲ್ಲದ ಅಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಬಂದದ. ಆ ವಿಷಯವನ್ನೇನಪ್ಪ ಅಂತ ಕೇಳಿದ್ರೆ ತಿಳಿಸ್ತಾ ಇದ್ದಾರೆ. ಇನ್ನು ಅದನ್ನ ಟೀಕಾ ಓದೋದು ಬೇಡ. ಯಾಕಂತ ಕೇಳಿದ್ರೆ ಟೀಕಾ ಓದಾಕತ್ತಿದ್ವಿ ಅಂದ್ರೆ ಗಂಟು ಬಿಚ್ಚಬಾರ್ದಾಗಿತ್ತು ಅನ್ನಿಸ್ತಾ ಇದೆ. ಅದಕ್ಕಾಗಿ ಸಾಯಂಕಾಲ ಮತ್ತೆ ವಿಷಯ ನೋಡೋಣ ಅಂತ ಹೇಳಿ 2